ಹೋಗಿ ಕೇಳೋಗೆ. ನೀನೇ ಹೋಗಿ ಕೇಳ, ನೀನ್ ಕೇಳಿ. ನಾನು ಬರೋಣ. ಹೋಗು ಅಂದ್ರೆ ಅಪ್ಪ ಬೈಯುತ್ತೆ. ಬೈಯೋದಿಲ್ಲ, ಹೋಗಿ. ಏನಮ್ಮ ಅದು ಗುಸು ಗುಸು ಪಿಸ ಪಿಸ? ಹಾ, ಏನು ಇಲ್ಲ ಅಪ್ಪ. ಅಪ್ಪ, ಟೂತ್ ಪೇಸ್ಟ್ ಖಾಲಿ ಆಗಿದೆಯಲ್ಲ, ಅಣ್ಣನ್ಗೆ ತರ್ಸ್ಕೊಡ್ಬೇಕಂತಪ್ಪ. ಇದ್ರ ಬೆಲೆ ಎಷ್ಟಮ್ಮ? 9 ರೂಪಾಯಿ 45 ಪೈಸೆ ಅಪ್ಪ. ಅದು ಆರ್ತೆ, ಈಗ 13 ರೂಪಾಯಿ ಆಗಿದೆ. ಅಲ್ಲಮ್ಮ, ನಾನೇ ತಯಾರು ಮಾಡಿದ ಹೋಮ್ ಮೇಡ್ ಮಾಡಿಟ್ಟಿದ್ಯಾ ಇಟ್ಟಿಗೆ ಪುಡಿನ. ಇದನ್ನ ನಮ್ ತಾತನ ಕಾಲದಿಂದಲೂ ಉಪಯೋಗಿಸ್ಕೊಂಡ್ ಬಂದೀನಿ, ಅದಕ್ಕೆ ನನ್ನ ಅಲ್ಲೂ ಇಷ್ಟು ಗಟ್ಟಿಯಾಗಿರೋದು ನೋಡು. 6 ತಿಂಗಳು ಬರುತ್ತೆ, ಇದನ್ನೇ ಉಪಯೋಗಿಸು. ಹೋಗಿ ನಿನ್ನ ಕೇಳಿದ್ನಲ್ಲ, ನನ್ನ ಕರ್ಮ. ನೀನ್ ಮಾಡೋ ಕೆಲ್ಸಕ್ಕೆ ಪೇಸ್ಟ್ ಬೇರೆ. ಸುಂದ್ರಿ ಕೈಲಿ ರಂಗೋಲಿ, ನನ್ನ ಮನಸ್ಸಲ್ಲ ಗಲಿಬಿಲಿ. ಬಿತ್ತ ನಿನ್ ಕಣ್ಣು. ನಾನು ಎಷ್ಟು ಸಲ ಹೇಳಿದ್ದೀನಿ ನಾನು ರಂಗೋಲಿ ಮೇಲೆ ಕಣ್ಣು ಹಾಕ್ಬೇಡ ಅಂತ. ಏನ್ ಮಾಡೋದು, ನಿನ್ನನ್ನು ಹೊಗಳೋಣ ಅಂದ್ರೆ ಹಾಳಾದಿರುತ್ತಲ್ಲ ನಿನ್ ಕೈಲಿ. ಏನಮ್ಮ ಅದು, ಅವನ ಜೊತೆ ಹಲ್ ಕಿಸಿತಾ ನಿಂತಿದೀಯಲ್ಲ, ಹಾಲು ಹಾಕಿಸ್ಕೊಂಡು ಕಳ್ಸ್ಕೊಳಕ್ ಆಗಲ್ವಾ? ಏನಯ್ಯ ಇದು, ಕೋತಿ ತರ ಡ್ರೆಸ್ ಹಾಕಿದೀಯಲ್ಲ? ಯಾಕ ಕೋತಿ ಗೀತಿ ಅಂತ ಹಂಗಿಸ್ತಾ ಇದ್ದೀರಾ? ಕೋತಿನ ಇಲ್ದೆ ಹೋಗಿದ್ರೆ ರಾಮಾಯಣ ಮುಗಿತಿತ್ತ ಸಾ? ಎಲ್ಲಯ್ಯ ಮುಗ್ದಿದೆ. ಈ ತರ ಡ್ರೆಸ್ ಹಾಕೊಂಡು ನೀವು ರಾಮಾಯಣ ಮುಂದುವರಿಸ್ತಾನೇ ಇದ್ದೀರಾ? ಅದ್ ಸರಿ, ಹಾಲಿನ ದುಡ್ಡು ಕೊಡಿ. ಎಲ್ಲಯ್ಯ ಹೋಗ್ತೀವಿ, ನಾವೇನು ಊರ್ ಬಿಟ್ಟು ಹೋಗ್ತೀವ? ಹಾಲು ಹಾಕ್ಸ್ಕೊಳಮ್ಮ, ಹಾಕ್ಸ್ಕೊ. ಫಸ್ಟು ಕಾಸು, ಆಮೇಲೆ ಹಾಲು. ಇಲ್ದೆ ಹೋದ್ರೆ ನಮ್ಮ ಯಜಮಾನರು ಈ ತಿಂಗಳು ಬಡ್ಡಿ ಹಾಕ್ತಾರೆ. ನಾನೇ ಬಡ್ಡಿ ಮಗ ಅಂದ್ರೆ ಇವನು ಚಕ್ರ ಬಡ್ಡಿ ಮಗನೇ. ಈ ರೀತಿ ದುಡ್ಡು ವಸೂಲ್ ಮಾಡಿ ಈ ತರ ಡ್ರೆಸ್ ಹೊಲ್ಸ್ಕೊಂಡು ತಿರುಗಾಡ್ತಾ ಇರೋದು. ಹಾಲಿನ ದುಡ್ಡು. ಈ ಬಟ್ಟೆ ಹೊಲ್ಸಕ್ಕೆ ಹಾಲಿನ ದುಡ್ಡು ಯಾಕ್ರಿ ಬೇಕು? ಸಗಣಿ ಕಾಂಟ್ರಾಕ್ಟ್ ಅಲ್ಲ ನಂದೇರಿ, ಅದ್ರಲ್ಲ ಹೊಲ್ಸ್ಕೊಂಡಿರೋದು. ಬೇಕಾದ್ರೆ ಇಲ್ಲಿ ನೋಡಿ. ಅದು ಸರಿ. ಸ್ವಾಮಿ, 1 ರೂಪಾಯಿ ಕಮ್ಮಿ ಇದೆಯಲ್ರಿ? ನಿನಗೇನ್ ಮಹಾ ಕಮ್ಮಿನ 1 ರೂಪಾಯಿ, ಅಡ್ಜಸ್ಟ್ ಮಾಡ್ಕೋ. ಹೋಗಿ ಹಾಲಿನ ದುಡ್ಡು ಹಾಲೆಲ್ಲ ಅಡ್ಜಸ್ಟ್ ಮಾಡ್ಕೊಡ್ತೀನಿ. ಅದನ್ನ ಕೂಸ್ಕೊಂಡಿದ್ಯಾ? ಅದನ್ನು ಹಾಕು. ನಿಮ್ಮಪ್ಪ 1 ರೂಪಾಯಿ ಕಡಿಮೆ ಕೊಟ್ಟಿದ್ದಾನಲ್ಲ, ಅದಕ್ಕೆ ಇದ್ರಲ್ಲೇ ಅಡ್ಜಸ್ಟ್ ಮಾಡ್ಕೋತೀನಿ. ತೆಗೀನಿ ನೋಟನ. ಇದು ಗಟ್ಟಿ ಹಾಲು, ನನ್ನ ಕೈಯಾರನೆ ಕರ್ಕೊಂಬಂದಿದ್ದೀನಿ ನಿನಗೋಸ್ಕರ. ಮುಂಗೈಗೆ ಬಂದ್ರೆ ಆಟೋಮೆಟಿಕ್ ಆಗಿ ಆಗ್ಬಿಡುತ್ತೆ. ಬನ್ನಿ, ಬಹಳ ಅಪರೂಪ. ಅಮ್ಮವ್ರ ಮೊನ್ನೆ ಹೇಳಿ ಕಳಿಸಿದ್ರು. ನಾನೇ ಹೇಳಿದ್ದೆ ನಿರ್ಮಲನ್ ಫೋಟೋ ಕೊಡೋಣ ಅಂತ. ಏನೇ ಇದು, ಕೈಯಲ್ಲಿ ಕಾಸಿಲ್ಲ, ಕಡೆ ಅಂಗಡಿಲಿ ವ್ಯಾಪಾರ ಅಂತ. ಯಾಕ್ರಾಯ್ರೆ ಹೀಗೆ ಹೇಳ್ತೀರಿ? ಫೋಟೋ ಕೊಟ್ಟು ಇಟ್ಟಿಗೆ ಮದುವೆ ಆಗ್ಬಿಡುತ್ತೀಯೇ? ಹೇಳಿ ಚೆನ್ನಾಗಿ ತಿಳಿಯೋ ಹಾಗೆ ಹೇಳಿ. ಅಲ್ಲ ನೋಡಿ ರಾಯ್ರೆ, ಈ ಕಾಲದಲ್ಲಿ ಮಕ್ಕಳನ್ನ ಸ್ಕೂಲ್ ಸೇರಿಸ್ಬೇಕು ಅಂದ್ರೆ 6 ತಿಂಗಳ ಮೊದಲೇ ಬುಕ್ ಮಾಡಿರ್ಬೇಕು. ಏನ್ ಕಾಲ ಅಂದ್ರೆ ಇದು? ಕಾಲಾಯ ತಸ್ಮೈ ನಮಃ. ಕಾಲ ಏನೇ ಮಾಡುತ್ತೆ, 1 ಲಕ್ಷ ರೂಪಾಯಿ ಕೈ ಕೊಟ್ಟು 1.5 ಲಕ್ಷ ರೂಪಾಯಿ ಖರ್ಚು ಮಾಡಿ ಅತ್ತೆ ಮನೇಲಿ ಸುತ್ತೆ 1 ತಿಂಗಳು ಬಾಳ್ಲಿಲ್ಲ. ಯಾಕಂತೆ? ಅವರ ಅತ್ತೆ ಆಸೆಗಳು ಹುಡುಗಿನ ಬಲಿ ತಗೊಳ್ತು. ಮಗಳು ಚೆನ್ನಾಗಿರ್ಲಿ ಅಂತ ಕಷ್ಟಪಟ್ಟು ಅಲ್ಪ ಸ್ವಲ್ಪ ಹಣ ಹೊಂದಿಸಿ ವರದಕ್ಷಿಣೆ ಕೊಡೋದು ಒಂದೇ, ಹುಲಿ ಬಾಯಿಗೆ ರಕ್ತದ ರುಚಿ ತೋರಿಸೋದು ಒಂದೇ. ಕರೆಕ್ಟಾಗಿ ಹೇಳ್ದೆ. ತಾಳಕ್ ತಕ್ಕ ಮೇಳ. ಬೆಳಗ್ಗೆ ತಿಂಡಿ ತಿನ್ಕೊಂಡು ಹೋಗಿ ಅಂತಂದ್ರೆ ಇದೋ ಬಂದೆ ಅಂತ ಹೋದವಳು ಇವಾಗ ಬರ್ತಿದ್ಯಾ? ನಡಿಯ ಒಳಗಡೆ, ತಿಂಡಿ ಹಾಕಿಟ್ಟಿದ್ದೀನಿ, ತಿನ್ನೋ. ಅವಳು ಯಾವಾಗಲೂ ಹಾಗೆ. ನಿಮ್ಮ ಅಮ್ಮನ ತಲೆಯಲ್ಲಿ ಮದುವೆ ಭೂತ ಕುಣಿತಾ ಇದೆ. ನೀನ್ ಹೋಗಮ್ಮ. ತಗೊಳ್ಳಿ ಫೋಟೋ. ನಮ್ಮ ಅಂತಸ್ತಿ ತಕ್ಕ ಒಂದು ವಾರ ನೋಡಿ. ಒಬ್ಬ ಹುಡುಗ ಏನೋ ಇದಾನೆ, ಇನ್ನು 6 ತಿಂಗಳು ಒಳಗಡೆ ಡಿಗ್ರಿ ಮುಗಿಯುತ್ತೆ. ಅಯ್ಯೋ, ಡಿಗ್ರಿ ಹುಡುಗ ಬೇಡಪ್ಪ. ಹುಡುಗ ಕೆಲಸದಲ್ಲಿದ್ರೆ ಸಾಕು. ಆಯ್ತು, ನೋಡೋಣ. ಇದನ್ನ ತಗೊಳ್ಳಿ. ಥ್ಯಾಂಕ್ ಯು ಸರ್, ನಾನು ಬರ್ತೀನಿ. ಮಾವ, ಬಾರೋ ಗಿರೀಶ, ಕೂತ್ಕೋ. ಚೆನ್ನಾಗ್ ಓದ್ತಾ ಇದೀಯಾ? ಚೆನ್ನಾಗಿ ಗೊತ್ತಾ ಇದ್ದೀನಿ ಮಾವ. ಕ್ಲಾಸ್ಗೆ ಫಸ್ಟ್ ಕ್ಲಾಸ್ ಬರ್ತೀನಿ ಅನ್ಕೊಂಡಿದ್ದೀನಿ. ಅಮ್ಮ ಚೆನ್ನಾಗಿದ್ದಾರಾ? ಈಗ ಪರವಾಗಿಲ್ಲ ಮಾವ. ಅಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು. ಆಯ್ತು ಮಾವ. ಕ್ಲಾಸಲ್ಲಿ
ಬರೀ ಫಸ್ಟ್ ಕ್ಲಾಸ್ ಅಲ್ಲ, ಫಸ್ಟ್ ರ್ಯಾಂಕ್ ಬರ್ಬೇಕು. ಪ್ರಯತ್ನ ಪಡ್ತೀನಿ ಮಾವ. ತಗೋ, ನಂಗೆ ಒಳ್ಳೆ ಹೆಸರು ತರಬೇಕು. ಆಯ್ತು ಮಾವ, ನಾನೇನ್ ಬರ್ತೀನಿ. ಹೋಗ್ ಬರ್ಲಾ? ಇವನ್ನ ಡಿ ಫಾರ್ಮ್ ಓದಿಸ್ಬಿಟ್ರೆ ಒಂದು ಮೆಡಿಕಲ್ ಶಾಪ್ ಹಾಕೊಡ್ಬೋದು. ಅಮ್ಮ 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 ಅಮ್ಮ, ನೀನ್ ತುಂಬಾ ಆಯಾಸ ಮಾಡ್ಕೊಂಡ್ಬಿಟ್ಟಿದ್ಯಾ, ಸ್ವಲ್ಪ ವಿಶ್ರಾಂತಿ ತಗೋಬಾರ್ದಾ? ಹೋಗಪ್ಪ. ಅಮ್ಮ ನನ್ನ ಮದುವೆ ವಿಷಯ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾಳೆ, ಈಗ ಏನ್ ಮಾಡ್ಲಿ? ಇತ್ತ ಅಶೋಕವನದಲ್ಲಿ ಸೀತಾಮಾತೆಯು ಶ್ರೀರಾಮಚಂದ್ರನನ್ನು ನೆನೆಸುತ್ತಾ ದುಃಖಿತಳಾಗಿ ಕುಳಿತಿರುವಾಗ ಶ್ರೀರಾಮಚಂದ್ರನ ಭಂಟನಾದ ಹನುಮಂತನು ಸೀತಾಮಾತೆಯತ್ತ ಧಾವಿಸಿ ಬರುವನು. ಆಗ ಸೀತಾಮಾತೆಯು ಅವನನ್ನು ಕಂಡು ಇದಾವುದೋ ರಾಕ್ಷಸ ಛಾಯೆಯೇ ಇರಬೇಕೆಂದು ಅನುಮಾನಿಸುತ್ತಿರಲು ಶ್ರೀರಾಮಚಂದ್ರನ ಭಂಟನಾದ ಹನುಮಂತನು ಅಮ್ಮ ಎಂದು ಕರೆಯಲು ಆ ಸೀತಾದೇವಿಯು, ನಮಸ್ಕಾರ ತಾಯಿ, ನಾನು ಸೀನಪ್ಪ ಅಂತ ಲಕ್ಷ್ಮಣ್ಣವ್ರು ಹೇಳಿ ಕಳ್ಸಿದ್ರು. ಬನ್ನಿ ಬನ್ನಿ ಕೂತ್ ಭಾಗ್ಯ, ಹೋಗಿ ಕಾಫಿ ತಗೊಂಡ್ ಬಾ. ನಮ್ ಹುಡುಗನಿಗೆ ಒಂದು ಒಳ್ಳೆ ಹೆಣ್ಣು ನೋಡ್ಕೊಡಿ ಅಂತ. ನೀವೇನು ಯೋಚನೆ ಮಾಡ್ಬೇಡಿ ತಾಯಿ, ಈ ಸೀನಪ್ಪ ಕಾಲಿಟ್ಟ ಮನೇಲಿ ಕಂಕಣ ಬಲ ಕೂಡ್ತು ಅಂತ ತಿಳ್ಕೊಳ್ಳಿ. ನೋಡಿ, ಇವರು ಆಗರ್ಭ ಶ್ರೀಮಂತರು, 4-5 ಫ್ಯಾಕ್ಟ್ರಿ ಇಟ್ಕೊಂಡಿದ್ದಾರೆ. ಇನ್ನು ಈ ಹುಡುಗಿನ ಮದುವೆ ಆದ್ರೆ ನಿಮ್ಮ ಹುಡುಗನ್ನ ಫಾರಿನ್ ಕಳಿಸ್ಕೊಡ್ತಾರೆ. ಅದೆಲ್ಲ ಏನು ಬೇಡ, ನನ್ ಮಗ ಸೊಸೆ ನನ್ ಕಣ್ಣು ಮುಂದೆ ಇದ್ರೆ ನನ್ಗೆ ಅಷ್ಟು ಸಾಕು. ನೋಡಿ, ಫಾರಿನ್ ಬೇಡ, ಎಂತದೂ ಬೇಡ, ವರದಕ್ಷಿಣೆನೂ ಬೇಡ, ಒಟ್ಟಿನಲ್ಲಿ ಒಳ್ಳೆ ಜನ ಆಗಿದ್ರೆ ಸಾಕು. ಹಾಗಾದ್ರೆ ಈ ಹುಡುಗಿನ ನೋಡಿ ತಾಯಿ. ಬಡವರು ಅಂತ ಹೇಳಕ್ಕಾಗದೆ ಇದ್ರು ಅಂತ ಸ್ಥಿತಿವಂತರಲ್ಲ. ತಂದೆ ತಾಯಿಗೆ ಒಬ್ಳೇ ಮಗಳು. ಕೊಡಮ್ಮೆ ಬಾದಾಮಿ ಹಾಲು. ಫೋಟೋ ಫೋಟೋ. ನಮಸ್ಕಾರ ಸರ್. ನಮಸ್ಕಾರ, ಕೂತ್ಕೊಳ್ಳಿ. ಕೇಶವ, ನೋಡಿ ಫೋಟೋನ, ಹುಡುಗಿ ಲಕ್ಷಣವಾಗಿದ್ದಾಳೆ. ಈ ಸಂಬಂಧ ಮಾತಾಡಿರೋದು ಇವರೇ. ಅಮ್ಮ, ನಾನು ಇನ್ನೇನು ನೀ ಹೇಳ್ಬೇಡ, ಇದೇ ನನ್ ಕಟ್ಟ ಕಡೆ ನಿರ್ಧಾರ. ನೀನ್ ಇನ್ನೇನ್ ಹೇಳಿದ್ರು ನಾನು ಕೇಳೋಕ್ ರೆಡಿ ಇಲ್ಲ. ತಗೋ. ಅದೆಲ್ಲ ಇರ್ಲಿ, ಡಾಕ್ಟ್ರು ಅಂತೀರಾ, ನಮ್ಮಂತಸ್ತಿಗೆ ತಕ್ಕ ಹಾಗೆ ನೀವೇನು ವರದಕ್ಷಿಣೆ ಕೊಡ್ಬೇಕಾಗಿಲ್ಲ. ಆದ್ರೂ ವರೋಪಚಾರ ಅದು ಇದು ಏನ್ರಿ, ಅಷ್ಟು ಮಾಡಕ್ಕಾಗಲ್ವಾ? ಅದೆಲ್ಲ ಮಾಡೋಣ ಕಣೆ, ಆದ್ರೆ ನಮ್ಮಳತೆಗೂ ಮೀರ್ಬಾರ್ದು. ಮದ್ವೆಗ್ ಮುಂಚೆ ಮೈಯೆಲ್ಲ ಕಣ್ಣಾಗಿರ್ಬೇಕು. ಒಂದು ತೂಟ ಮಾಡಿ ಬಿಸಾಕು ಬಾಳೆ ಎಲೆ ಎಲ್ಲ ಕಣೆ, ಬಾಳೆಲ್ಲ ಬಾಳ್ಬೇಕು. ಒಪ್ಕೊಳ್ಳಿ ಅಂದ್ರೆ ಎಲ್ಲ ದೇವರಿಚ್ಛೆ. ನನ್ ಮಗಳ ಅದೃಷ್ಟ ಹೇಗಿದೆಯೋ ಹಾಗೆ ಆಗ್ಲಿ. ನಾಳೆನೆ ತಿಳಿಸ್ಬಿಡ್ತೀನಿ. ನೋಡಿಮ್ಮ, ಇನ್ನು ಮುಂದೆ ನೀವು ಮಾತಾಡ್ಕೊಳ್ಳಿ. ರಾಯರೇ, ಮಾತಾಡೋದೇನಿದೆ? ಮನ್ಸು ಒಪ್ಪದ್ಮೇಲೆ, ಮನೆ ಒಳಗ್ ಬಂದ್ ಕೂತ್ಮೇಲೆ ಮಾತಾಡೋಕೇನಿದೆ ಹೇಳಿ? ಅದೇ ಕೊಡೋದು ತಗೊಳ್ಳೋದು. ಓಹೋ, ಅದಾ? ಕೊಡೋದೇ ಆದ್ರೆ ಒಂದು ಕಾರ್ ಕೊಡಿ, ಕ್ಯಾಶ್ ಅಂದ್ರೆ 1 ಲಕ್ಷ ಕೊಡಿ. ನೀವು ಕೊಡೋ ಹಣ ತಗೊಂಡು ಹೋಗ್ಬೇಕು ಅಂತಲ್ಲ. ತಪ್ಪು ತಿಳ್ಕೊಳ್ಬೇಡಿ. ನೊಂದ್ಕೋಬೇಡಿ, ಕಾಲನೇ ಹಾಗಿದೆ. ನಮ್ಮಂತವ್ರ ತಲೆ ಇರೋ ತನಕ ಈ ವರದಕ್ಷಿಣೆ ಅನ್ನೋದನ್ನ ತಗೋಬಾರ್ದು. ಏನಮ್ಮ, ನನ್ ಸೊಸೆ ಕೈಲಿ 1 ಲೋಟ ಕಾಫಿ ಗೀಫಿ ಕೊಡಿಸ್ತಿರೋ ಇಲ್ವೋ? ನಾನು ಅವಳು ನೋಡ್ಬೇಕು ಅಂತ ಕಾಯ್ತಾ ಇದ್ದೀನಿ. 1 ನಿಮಿಷ ಇರಿ, ಬರ್ತೀನಿ. ನೋಡಪ್ಪ, ನೋಡು ನೋಡು ಕೇಶವ. ಅಮ್ಮ, ಒಪ್ಕೊಂಡೆ ಅಂದ್ಮೇಲೆ ನಂಗಷ್ಟೇ ಸಾಕಮ್ಮ. ನಿನ್ ಸಂತೋಷನೇ ನನ್ ಸಂತೋಷ. ಕೊಡಮ್ಮ, ಕೊಡು. ಕೂತ್ಕೊಂಬ, ಕೂತ್ಕೊಂಡು. ತುಂಬಾ ಸಂತೋಷ. ಮುಂದಿನ ಕಾರ್ಯ ಹೇಗಮ್ಮ? ನಾಳೆನೆ ನನ್ ಸೊಸೆನ ನಮ್ಮನೆ ತುಂಬಿಸ್ಕೊಳಕ್ ನಾನ್ ರೆಡಿ. ನಿಮ್ ವಿಷಯ ಮುಂದಿನ ಲಗ್ನದಲ್ಲಿ ನಾನು ಮಾಡ್ಕೊಡ್ತೀನಿ. ಹಾಗೆ ಆಗ್ಲಿ, ತುಂಬಾ ಸಂತೋಷ.
ರಾಯ್ರೆ ರಾಯ್ರೆ ಪ್ರಮೀಳಾ ಪ್ರಮೀಳಾ ಏನವ ನೋಡಮ್ಮ ಯಾರೋ ಬಂದ್ರು ಅಂತ ಕಾಣುತ್ತೆ. ಭಾಗೀರಥಮ್ನವರು ಬನ್ನಿ ಬನ್ನಿ ಒಳಗ್ ಬನ್ನಿ. ಮಾವ ಯಾರು ಬಂದಿದ್ದಾರೆ ನೋಡಿ. ಓ ನಮಸ್ಕಾರ ನಮಸ್ಕಾರ. ನಮಸ್ಕಾರ. ಬಡವರು ಮನೆ ದೇವತೆ ಬಂದಾಗ ಆಯ್ತು. ಅಂತ ದೊಡ್ಡ ಮಾತು ಯಾಕೆ ಹೇಳ್ತೀರಾ? ನೋಡಿ ನನ್ ಮಗನ್ ಮದ್ವೆ ನಿಶ್ಚಯ ಆಗಿದೆ. ನೀನು ಲಕ್ಷ್ಮಮ್ಮ ಆ ಪಂಕಜಮ್ಮ ಎಲ್ಲ ಸೇರ್ಕೊಂಡು ನನ್ ಮಗನ್ ಮದ್ವೆ ನಡ್ಸ್ಕೊಡ್ಬೇಕು. ನಿಮ್ಮನ್ನೇ ನಂಬಿದ್ದೀನಿ. ನೀವೇನು ಯೋಚನೆ ಮಾಡ್ಬೇಡಿ, ಎಲ್ಲ ನಾವ್ ನೋಡ್ಕೋತೀವಿ. ರಾಯ್ರೆ ಹೊರಗಡೆ ಜವಾಬ್ದಾರಿ ಎಲ್ಲ ಸಂಪೂರ್ಣ ನಿಮ್ದೆ. ಅಯ್ಯೋ ಅದು ನೀವ್ ಹೇಳ್ಬೇಕೆ. ಹೊರಗಡೆಯಿಂದ ಹಿಡಿದು ಒಳಗಡೆ ಅಡಿಗೆ ಮನೆಯವರೆಗೂ ಸಂಪೂರ್ಣ ಜವಾಬ್ದಾರಿ ನಂದೇ. ನೆರೆಹೊರೆ ಅಂದ್ಮೇಲೆ ಅಷ್ಟು ಮಾಡದೇ ಇದ್ರೆ ಆಗುತ್ತೆ. ತುಂಬಾ ಸಂತೋಷ. ನಾನಿನ್ ಬರ್ತೀನಿ. ಆಯ್ತು. ಬರ್ತೀರಮ್ಮ? ಬನ್ನಿ. ಅಬ್ಬಾ ಅಂತೂ ನಮ್ಮ ಅಡಿಗೆ ಮನೆಗೆ ಒಂದು ವಾರ ರಜಾ. ಅಯ್ಯೋ ಮಾವ, ನಿಮ್ ಮಾತ್ ಕೇಳಿ ನಗಬೇಕು ಅಳಬೇಕು ನನ್ಗೊಂದು ಗೊತ್ತಾಗ್ತಾ ಇಲ್ಲ. ಬಂದ್ಬಿಡ್ತೀವಿ ಇನ್ನೊಂದು 15 ನಿಮಿಷ ಅಷ್ಟೇನೆ. ಓಕೆ, ಸಿಂಗಾರ ಮಾಡ್ಕೊತಾ ಇದ್ದಾಳೆ, ಬರ್ತಾಳೆ ಈಗ್ಲೇ. ಫೈನಲ್ ಟಚ್. ಓಕೆ, ಬೇಗ ಬಾರೆ. ಅವ್ರಿಗಾಗ್ಲೇ 2 ಸಲ ಫೋನ್ ಮಾಡಿದ್ರು. ಏನ್ ಸಿಂಗಾರನ ಏನೋ ಹೇಳಿದ್ರು. ಕೂದಲನ್ನು ಸರಿಸಬೇಡ ಕೋಮಲಾಂಗಿ, ನಿನ್ನ ಮುಖ ಮೋಡ ಕವಿದ ಚಂದ್ರನಂತೆ ಶೋಭಿಸುತ್ತಿದೆ. ಒಳ್ಳೆ ಟಚ್ಚೆ ಹೊಡೆಯೋ ಟೈಮಲ್ಲಿ ಟಪಾಲ್ ಬಂದ್ಬಿಡ್ತು. ನಮ್ ನಿರ್ಮಲಾಗ್ ಮದ್ವೆ ಅಂತೆ. ಒಳ್ಳೆ ಚಾನ್ಸು. ಹುಡುಗ ಡಾಕ್ಟ್ರು ರೀ. ಈ ಮದ್ವೆ ದಿನನೇ ನಾವು ಸಿಂಗಾಪುರಲ್ಲಿ ಇರ್ತೀವಲ್ರಿ. ಹೌದಲ್ವಾ? ಏನೇ ಮಾಡೋದೀಗ? ನಂಗೊಂದು ಐಡಿಯಾ. ಒಂದ್ ಕೆಲಸ ಮಾಡೋಣ. ಏನ್ ಮಾಡೋದು ಹೇಳಿ? ಸಿಂಗಾಪುರ್ನಿಂದ ಇವ್ರ ಮದ್ವೆಗೆ ಒಂದು ಗ್ರೀಟಿಂಗ್ ಕಳಿಸ್ಬಿಡೋಣ. ಒಳ್ಳೆ ಐಡಿಯಾ. ಹೋಗ್ರಿ, ಗೊತ್ತಿಲ್ಲ ನಿಮ್ಗೆ. ಅಲ್ಲ ಕಣೆ, ನೀನ್ ಕಳ್ಸೋ ಗ್ರೀಟಿಂಗ್ಸ್ಗೆ ಇಲ್ಲಿ ಸ್ಟಾಂಪ್ ಹಚ್ಚಿದ್ದೀನಿ. ಅಲ್ಲಿ ಹೋದ್ಮೇಲೆ ಪೋಸ್ಟ್ ಮಾಡಿದ್ರೆ ಆಯ್ತು. ಹೇಗಿದೆ ಐಡಿಯಾ? ಕಮಾನ್ ಲೆಟ್ಸ್ ಗೋ. ಕಮಾನ್. ಭಾಗೀರಥಮ್ನವರು ಲಕ್ಷ್ಮಿ ಅಂತ ಸೊಸೆನ್ ಮನೆ ಕರ್ಕೊಂಡ್ ಬಂದ್ಬಿಟ್ರು ಬಿಡಿ. ಇನ್ಮೇಲೆ ರಾಮಕೃಷ್ಣ ಅಂತ ನೆಮ್ಮದಿ ಆಗಿರಬಹುದು ಅಲ್ವೇ? ದೇವ್ರ ಹತ್ರ ಹೋಗಿ ನಮಸ್ಕಾರ ಮಾಡ್ಕೊಳ್ಳಿ. ಬೇಗ ಕೃಷ್ಣ. ನೀನ್ ಹೋಗಮ್ಮ, ಮೊದ್ಲು ಅವನಿಗೆ ಏನ್ ಬೇಕೋ ಅದನ್ನ ಕೊಡು ಹೋಗು. ಅವನಿಗೆ ಸ್ನಾನಕ್ಕೆ ನೀರ್ ರೆಡಿ ಮಾಡಮ್ಮ. ಅಲ್ಲೇ ಇದೆ ತಗೋ. ಏನ್ ಚಿಕ್ಕ ಮಗುನ ಒಳಗಡೆ ಅಮ್ಮನ ಜೊತೆ ಕೆಲಸ ಮಾಡ್ಬೇಕು. ಸುಮ್ನೆ ಇದೆ. ರೀ, ಈ ಟೈ ತುಂಬಾ ಚೆನ್ನಾಗಿದೆ ಅಲ್ಲ? ಬ್ಯೂಟಿಫುಲ್. ಈ ಟೈ ನಾನು ತಂದೆ ಇರ್ಲಿಲ್ಲ, ನಾನೇ ತಂದಿದ್ದು ನಿಮ್ಗಾಗಿ ಅಂತ. ತುಂಬಾ ಚೆನ್ನಾಗಿದೆ. ನಾನು ಒಪ್ಪೋದಿಲ್ಲ. ಯಾಕೆಂದ್ರೆ ಅದು ನಿಮ್ ಕುತ್ತಿಗೆಲಿರೋದ್ರಿಂದ ತುಂಬಾ ಚೆನ್ನಾಗಿದೆ. ಅದ್ ಸುಳ್ಳು. ನೀನ್ ನನ್ನ ಪಕ್ಕದಲ್ಲಿರೋದ್ರಿಂದ ಅದು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ವಾಹ್, ಒಳ್ಳೆ ಇಮ್ಯಾಜಿನೇಷನ್. ಅಫ್ಕೋರ್ಸ್, ಪ್ರಪಂಚದಲ್ಲಿ ಎಲ್ಲರೂ ಒಂದಲ್ಲ ಒಂದ್ ರೀತಿ ಆಶಾ ಜೀವಿಗಳಾಗಿರ್ತಾರೆ. ಆದ್ರಿಂದ ಆಸೆ ಗುಂಗಿನಲ್ಲೇ ಇರ್ತಾರೆ. ಅದನ್ನೇ ಕವಿಗಳು ಆಶಾ ಲಹರಿ ಅಂತಾರೆ. ಆಶಾ ಅಂದ್ರೇನೋ ಓಕೆ, ಈ ಲಹರಿ ಅಂದ್ರೆ ಅದೇ ಇಮ್ಯಾಜಿನೇಷನ್, ಕಲ್ಪನೆ. ನಾವು ಯೂಸಿ ಆರೋಗ್ಯವಂತನಿಗೆ ಹಾಲು ಸಿಹಿಯಾಗಿರುತ್ತೆ, ಅದೇ ಕಾಯಿಲೆ ಮನುಷ್ಯನಿಗೆ ಅದು ಕಹಿಯಾಗಿರುತ್ತೆ. ದಟ್ಸ್ ಹಿಸ್ ಇಮ್ಯಾಜಿನೇಷನ್, ಅದು ಅವನ ಕಲ್ಪನೆ. ಹಾಗೆ ಒಂದು ಕುರೂಪಿಯಾದ ಹೆಂಡತಿ ಅವಳ ಗಂಡನ ಕಣ್ಣಿಗೆ ಬಹಳ ಸುಂದರವಾಗಿ ಕಾಣ್ತಾಳೆ. ಬಿಕಾಸ್ ಅವನ ಕಲ್ಪನೆ ಸುಂದರ.
ಆಸುರಾಣಾಂ ನ ಭಯಂ ನ ಲಜ್ಜ. ಆದರೆ ಹಾಡು ಹಗಲಲ್ಲೇ ಅವರ ಪ್ರೀತಿ ಪ್ರೇಮಗಳು, ಅದು ಸ್ನೇಹಿತರು, ಬಂಧುಗಳು, ಮಕ್ಕಳೂ ಇರುವಾಗ ಈ ರೀತಿ ಆಸೆ ಪಡುವುದು ಸಹಜ ಕ್ರಿಯೆ ಅಲ್ಲ. ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ಸೋತೆ ನಾನಾಗ. ಆಹಾ, ಅಯ್ಯೋ ಪರಮಾತ್ಮ, ನೀ ಕೈ ತೆಗಿಯೋವರೆಗೂ ನಾನು ಈ ಜಾಮ್ನಲ್ಲಿ ಕಣ್ಬಿಡಲ್ಲ ಬಿಡಲ್ಲ. ಅದೇನೇ ಹಾಕೊಂಡೋಗ್ಲಿ, ಪೇಷಂಟ್ ಬಂದ್ರು ಕಣ್ಬಿಡಲ್ಲ, ಡಾಕ್ಟರ್ ಬಂದ್ರು ಕಣ್ಬಿಡಲ್ಲ. ಯಾರು? ಯಾವಾಗ ಬಂದೆ? ಮತ್ತು ನನಗಿಲ್ವಾ? ಏ ಭಾಗ್ಯ ಭಾಗ್ಯ, ಎಲ್ಲೋಗ್ತಾ ಇದೀಯಾ? ಕಂಡರು ಕಾಣದಂಗೆ ನಡೀತಿರುವೆ, ನ್ಯಾಯವೇನೆ ಚಿಕ್ಕಿ ಬೆಳ್ಳಿ. ಈ ಕ್ಲಿನಿಕ್ಗೆ ಯಾರೇ ಬಂದ್ರು ನನ್ನ ಕೈಯಲ್ಲಿ ಚೆಕಪ್ ಮಾಡಿಸ್ಕೊಂಡೇ ಹೋಗ್ಬೇಕು. ಇದು ನೋ ಕ್ವಶನ್, ಓನ್ಲಿ ಚೆಕಪ್. ಕಮಾನ್, ಇವತ್ತು ಡಾಕ್ಟರ್ ಬರೋದ್ರಾಗಿ ನಿನ್ನನ್ನು ಚೆಕಪ್ ಮಾಡೇ ಬಿಡ್ತೀನಿ. ಕುತ್ಕೋ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಿನ್ನ ಚೆಕಪ್ ಮಾಡುವ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹಾಕೋ, ನೀನು ಹಾಕೋ. ಹಾ ನೋಡಿ, ಇಲ್ಲಿ ಇಟ್ಕೊಂತೀರಿ. ಕೇಳು ಕೇಳು ಭಾಗ್ಯ, ನನ್ನ ಹೃದಯದ ಬಡಿತ ಕೇಳಿಸ್ತಾ ಇದೆಯಾ? ಕೇಳಿಸ್ತಿದ್ಯಾ? ಲಬ್ ಡಬ್ ಲಬ್ ಡಬ್ ಲಬ್ ಡಬ್. ಹಾಗಲ್ಲ ಭಾಗ್ಯ, ನನ್ನ ಸೌಭಾಗ್ಯ, 100 ಭಾಗ್ಯ, 1000 ಭಾಗ್ಯ. ನಿಮ್ಗೊಂದು ಮಿಲ್ಕ್ ಇಂಜೆಕ್ಷನ್ ಕೊಡ್ತೀನಿ ನೋಡಿ ಇವಾಗ. ಇಲ್ಲಿ ಎಲ್ಲಿ ಯಾವನವನು? ಇದು ಸ್ಟೆಥೋಸ್ಕೋಪ್. ಭಾಗ್ಯ ಟಿಫನ್ ಕೇರಿ, ಇಂಜೆಕ್ಷನ್ನು, ಸಿರಂಜು. ಸರ್ ನಾನು ಊಟ ಮಾಡ್ಕೊಂಡು ಬಂದ್ಬಿಡ್ತೀನಿ ಸರ್. ಹಾಲು ತಗೊಳ್ಳೋ. ನಿರ್ಮಲ್ನಿಂದ ಕಾಗ್ದ ಏನಾದ್ರು ಬಂತೇನಪ್ಪ? ಅವಳಿಂದ ಇನ್ನೂ ಉತ್ತರನೇ ಬಂದಿಲ್ಲ. ಹೋಗಿ ನೋಡ್ಕೊಂಡು ಬಂದ್ಬಿಡಪ್ಪ. ಅಮ್ಮ, ಈ ವಾರ ಒಂದು ಕಾನ್ಫರೆನ್ಸ್ ಇದೆ ಅಮ್ಮ, ನಾನು ಅದಕ್ಕೆ ಹೋಗ್ಲೇಬೇಕು. ನೀನ್ ಯಾವಾಗ್ಲೂ ಕಾನ್ಫರೆನ್ಸು ಅದು ಇದು ಅಂತ ಹೇಳ್ತಾನೇ ಇರ್ತೀಯ. ಅಲ್ಲ ಕಣೋ, ಮದ್ವೆ ಆದಾಗ್ಲಿಂದ ಒಂದ್ಸಲಿನಾದ್ರೂ ನಿಮ್ಮ ಅವನ ಮನೆಗೆ ಹೋಗಿದೆಯೇನೋ? ಒಂದ್ಸಲ ಹೋಗಿ ನೋಡ್ಕೊಂಬಾರೋ. ಅಮ್ಮ, ನಾನು ನೀನ್ ನನಗೇನು ಸಬೂಬ್ನೆಲ್ಲ ಹೇಳ್ತಾ ಇರ್ಬೇಡಪ್ಪ. ನೋಡು, ಯಾಕೋ ನಮ್ ಗ್ರಹಚಾರನೇ ಸರಿ ಇಲ್ಲ ಅಂತ ಕಾಣುತ್ತೆ. ನಾನು ನಮ್ಮ ಮನೆ ದೇವ್ರಿಗೆ ಹರಕೆ ಹೊತ್ಕೊಂಡಿದ್ದೀನಿ. ಹೋಗಿ ಅದನ್ನಾದ್ರೂ ತೀರ್ಸ್ಬಿಟ್ಟು ಬರ್ತೀನಿ ಕಣೋ. ಅಲ್ವೇ, ಕೆಲಸದೋಳು ಬೇರೆ ಇದ್ದಾಳೆ ಅಂತೀಯ? ವಾರಕ್ಕೊಂದ್ಸಲಿ ತಲೆಗೆ ನೀರ್ ಹಾಕೋಬಾರ್ದಾ? ಇರೋರು 4 ಜನ ಆದ್ರೂ ಅಲ್ಲಿರೋದು 10 ಜನರ ಕೆಲಸ. ಆ ಮೂಗಿನ ಕಟ್ಕೊಂಡು ನಾನೇನ್ ಮಾಡ್ಲಿ ಹೇಳು? ಅವಳಿಗೆ ಹೇಳುವಷ್ಟರಲ್ಲಿ ನಾನೇ ಮಾಡ್ಕೋಬಹುದು. ಅದು ನಿಜ ಅನ್ನು. ನಿರ್ಮಲಾ, ಯಾರೋ ಬಂದಿದ್ದಾರೆ ನೋಡಮ್ಮ. ಏ ನಿರ್ಮಲಾ, ಹಾಯ್. ಕೂತ್ಕೊಳ್ಳಮ್ಮ. ಅತ್ತೆ ಮನೆಯಿಂದ ಯಾವಾಗ್ಲೇ ಬಂದೆ? ನಿನ್ನೆ ತಾನೇ ಬಂದೆ. ಅದಿರ್ಲಿ, ಸ್ವಲ್ಪ ಕೂಡ ದಪ್ಪ ಆಗಿಲ್ವಲ್ಲೇ? ನೋಡಿಲಿ, ನನ್ ಬ್ಲೌಸ್ ಎಷ್ಟು ಟೈಟ್ ಆಗಿದೆ. ಅದಲ್ವೇ ಇದು. ಹೋಗೆ, ನಿನ್ಗೇನ್ ಮಾಡಕ್ ಬೇರೆ ಕೆಲ್ಸನೇ ಇಲ್ವೇನೆ? ನಿಮ್ಮ ಅತ್ತೆ ಮನೇಲಿ ಇದನ್ನೆಲ್ಲ ಮಾಡಕ್ಕೆ ಟೈಮೇ ಇಲ್ವೇನೆ? ನಾನೇ ಹೋಗ್ತೀನಿ. ಯಾತೆ ನಿನ್ ಕಾಗ್ದ ನಾನು ಓದ್ಲಾ? ಓದೆ. ಅದ್ರಲ್ಲೇನ್ ಮಹಾ? ನನ್ನ ಮುದ್ದಿನ ನಿಮ್ಮಿ. ಸದಾ ನಿನ್ನದೇ ನೆನಪು.
ಸಾಕು ಎಷ್ಟು ಬಡಿಸ್ತೀಯ ಸಾಕು ಸಾಕು ಅಂತ ಹೇಳಿದ್ನಲ್ಲ. ತಗೋ ಒಳಗಿಡು. ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ಯಾ? ದೇವರ ದರ್ಶನ ಆಯ್ತಾ? ನೀನ್ ಕಾಗ್ದ ಹಾಕು. ನಾನು ಕಾಗ್ದ ಬರ್ದು 15 ದಿವಸ ಆಯ್ತು. ಬರ್ತೀನಮ್ಮ. ನಿರ್ಮಲ ಯಾಕೆ ಕಾಗ್ದ ಬಲ್ಲ? ಅವಳು ಹೇಗಿದಳೋ ಏನೋ. ಬೇರೆ ಇಷ್ಟ ಸಾಕಾ? ನಿರ್ಮಲಾ, ಓ ಅಳಿಯಂದ್ರು, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಎಷ್ಟು ದಿವಸಕ್ಕಾದ್ರೂ ನಮ್ಮ ಮನೆಗೆ ಬಂದಿರಲ್ಲ. ಚೆನ್ನಾಗಿದ್ದೀರಾ? ಅತ್ತೆ ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರೆ ನಿರ್ಮಲಾ. ಅಳಿಯಂದ್ರು ಒಳ್ಳೆ ದಿನನೇ ಬಂದಿದ್ದಾರೆ. ನಿರ್ಮಲಾ, ನಾಳೆ ದೇವಸ್ಥಾನದಲ್ಲಿ ದೇವ್ರಿಗೆ ಹೂವಿನ ಅಲಂಕಾರ ಇದೆ. ಗಂಡ ಹೆಂಡತಿ ಇಬ್ರು ಹೋಗ್ಬಿಟ್ಟು ಬನ್ನಿ. ನನ್ನ ಕಾಪಿಗಳು ಬಂತ? ಎಲ್ಲ ಕಾಗ್ದನೂ ಬಂತಲ್ಲ. ಉತ್ತರ ಯಾಕೆ ಕೊಡ್ಲಿಲ್ಲ? ಕೊಡಕ್ಕೇನಿದೆ? ಏನು ಬರಿಬೇಕು ಅನ್ಸ್ಲಿಲ್ವಾ? ಎಷ್ಟು ಚೆನ್ನಾಗಿ ನೀವೇ ಬರ್ತಿದ್ರಲ್ಲ. ಅಮ್ಮ ನೀನ್ ಕೇಳ್ತಾ ಇದ್ರು. ಹೆತ್ತ ತಾಯಿ ಮಗನಿಗೆ ತೊಂದರೆ ಆಗ್ಬಾರ್ದಲ್ಲ. ಆ ತಾಯಿಗೆ ಮಗನಾದ್ರು ನಾನ್ ನಿನ್ ಗಂಡ. ಮದ್ವೆಗ್ ಮುಂಚೆ ಗಂಡನ್ ಹುಡುಕ್ಬೋದು, ಮದ್ವೆ ಆದ್ಮೇಲೆ ಗಂಡನ್ ಹುಡ್ಕೋದ್ ಕಷ್ಟ. ಓಕೆ, ಗಂಡನೇ ಹುಡ್ಕೊಂಡ್ ಬಂದಿದ್ದಾನಲ್ಲ, ನಡಿ ಮನೆಗೆ ಹೋಗೋಣ. ಯಾಕೆ? ಜೀತ ಮಾಡೋಕ? ನನಗೆ ಅತ್ತೆ ಸೇವೆ, ನಿಮ್ಗೆ ರೋಗಿಗಳ ಸೇವೆ. ಅತ್ತೆಗೆ ದೇವಸ್ಥಾನ, ದೇವರು, ತಿಂಡ್ರು, ನಿಮ್ಗೆ ಕಾನ್ಫರೆನ್ಸ್, ಮೀಟಿಂಗು, ಅದು ಇದು ಅಂತ. ಇದಕ್ಕಿನ ಮದ್ವೆ ಅನ್ನೋದು? ಏನ್ ಮಾಡೋದು? ನನ್ನ ಉದ್ಯೋಗನೇ ಹಾಗಲ್ವಾ? ಸಾಕು, ಸುಮ್ಮನೆ ಇರ್ರಿ. ನಿಮ್ ಉದ್ಯೋಗ ಏನ್ ಮಾಡುತ್ತೆ? ಒಂದು ಸಿನಿಮಾಗೆ, ಒಂದು ಶಾಪಿಂಗ್ಗೆ, ಅಟ್ಲೀಸ್ಟ್ ಒಂದು ಫಂಕ್ಷನ್ಗೆ ನನ್ನನ್ನು ಕರ್ಕೊಂಡು ಹೋಗ್ಲಿಲ್ಲ. ನಿರ್ಮಲ ಬರ್ಲಿಲ್ವೇನೋ? ಸ್ವಲ್ಪ ದಿನ ಬಿಟ್ಟು ಬರ್ತೀನಿ ಅಂದೆ. ಇದ್ದು ಇಷ್ಟು ದಿನ ಅಂತೆ. ನಾನ್ 4 ದಿನ ಇಲ್ಲಿ ಹೆಚ್ಚಾಗಿದ್ರೆ ನಿನಗೇನು? ನಿಮ್ಮಿಬ್ರಲ್ಲಿ ಮನಸ್ತಾಪ ಏನಾದ್ರೂ ಇದೆಯೇನೋ? ಅಂಥದ್ದೇನಿಲ್ಲಮ್ಮ, ಚೆನ್ನಾಗೇ ಇದೀವಲ್ಲಿ. ನಾನ್ ಸ್ವಲ್ಪ ದಿವಸ ಸಂತೋಷವಾಗಿರೋದು ನಿಮ್ಗಿಷ್ಟ ಇಲ್ವಾ? ಹಾಗಂತ ಅವಳಿಗೆ ಎಷ್ಟು ದಿನ ಅಂತ ತವ್ರ ಮನೇಲಿ ಇರ್ತಾಳೋ? ಅದನ್ನ ನಿಮ್ಮ ಮಳೆಯಿಂದನೇ ಕೇಳಿ. ನಾನೇನ್ ಹೇಳಮ್ಮ, ಅದು ಅವಳು ಸಂತೋಷ. ಇವತ್ತು ಹಾಗಂತಾರೆ, ನಾಳೆ ನಮ್ಮೇಲೆ ತಪ್ಪು ಹೊರುತ್ತಾರೆ. ನಾನು ಅವಿದ್ಯಾವಂತನಲ್ಲ. ಆಗಿದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ನಾನು ಈ ಮನೇಲಿ 4 ದಿವಸ ನೆಮ್ಮದಿಯಾಗಿರ್ಬೋದು. ನಿಮ್ಮಿಷ್ಟ, ನಾನೇನು ಹೇಳಲ್ಲ. ನನ್ನ ಆತ್ಮೀಯರಿಗೆಲ್ಲ ಅತಿ ನೋವುಂಟು ಮಾಡಿದ್ದೇನೆ. ನಾನೇನ್ ಮಾಡ್ಲಿ? ನಾನು ನಿಸ್ಸಹಾಯಕ. ನನಗೆ ನಾನೇ ಸಮಾಧಾನ ಮಾಡ್ಕೋಬೇಕಾಗಿದೆ. ಏನಾಗಿದೆ? ಈಗ್ಲಾದ್ರೂ ಊರ್ಗ್ ಹೋಗೋಣ. ಯಾಕೆ? ಯಾಕೆ ಅಂದ್ರೆ ನಮ್ಮನೆಗೆ. ನನ್ ಮನಸ್ಸು ಸರಿಯಾದಾಗ ನಾನೇ ಅಲ್ಲಿಗೆ ಬರ್ತೀನಿ. ನಿರ್ಮಲಾ, ನಿರ್ಮಲಾ, ಏನಾಗಿದೆ ನಿಂಗೆ? ಯಾಕೆ ಭಾಗ್ಯ ವಾಂತಿ ಮಾಡ್ಕೋತಾ ಇದ್ಯಾ? ಎಷ್ಟು ದಿನದಿಂದ? 4 ದಿನದಿಂದ. ತಲೆ ಸುತ್ತುತ್ತಾ? ಹಾಳು ಮಾಡ್ಬಿಟ್ಟಿಯಲ್ಲೇ, ನನ್ನ ಮನೆ ಹಾಳು ಮಾಡ್ಬಿಟ್ಟಿಯಲ್ಲೇ. ಯಾರೇ ಯಾರೇದು? ಲೇ ಚಂಡಾಳಿ. ಅಯ್ಯೋ, ಒಂದ್ ವೇಳೆ
ಅಯ್ಯೋ, ಈ ಭಾಗ್ಯಕ್ಕೆ ಬೇರೆ ಮನೆ ಹೆಣ್ಣಂತಂದು ಅವಳ ಬಾಳನ್ನ ಹಾಳು ಮಾಡ್ಬೇಕಾಗಿತ್ತ. ಅಯ್ಯೋ ಕೇಶವ, ಇದಕ್ಕೆ ಏನು ನೀನು ಈ ಮದುವೆ ಬೇಡ ಬೇಡ ಅಂತ ಇದ್ದಿದ್ದು. ಮೊದಲೇ ಹೇಳಿದ್ರು ಎಷ್ಟು ಚೆನ್ನಾಗಿರ್ತಿತ್ತು. ಕೈ ಹಿಡಿದೊಳ್ಳ ನಿರ್ಮಲ, ನನ್ನ ಕ್ಷಮಿಸಮ್ಮ. ನನ್ನ ಮಗ ನಿನಗೆ ಮೋಸ ಮಾಡಿ ಭಾಗ್ಯಳ ಮಗಕ್ಕೆ ಯಾಕೋ ಅರ್ಧಕ್ಕೆ ಬಿಟ್ಬಿಟ್ಟಿಯಲ್ಲೋ? ಇನ್ನು ಸ್ವಲ್ಪ ಹಾಕೊಂಡು ತಿನ್ನು. ಸಾಕಮ್ಮ. ಅವಲಕ್ಕಿ ಉಪ್ಪಿಟ್ಟು ನಿನ್ಗಿಷ್ಟ ಅಂತ ಮಾಡಿದೀನಿ ಕಣೋ, ಇನ್ ಸ್ವಲ್ಪ ಹಾಕೋ. ಇಷ್ಟ ಅಂತ ಎಷ್ಟಮ್ಮ ತಿನ್ನಕ್ಕಾಗತ್ತೆ? ಇಲ್ಲ ಇಲ್ಲ, ಏನೋ ವ್ಯತ್ಯಾಸ ಆಗಿರ್ಬೇಕು. ಅಯ್ಯಯ್ಯೋ, ಉಪ್ಪೇ ಇಲ್ವಲ್ಲೋ. ಹೋಗ್ಲಿ ಬಿಡಮ್ಮ, ಇದು ಒಂಥರ ಚೆನ್ನಾಗೇ ಇತ್ತು. ಎಷ್ಟೇ ಆದ್ರೂ ಲೆಕ್ಚರರ್ ಅಲ್ವೇ. ಉಪ್ಪಿಲ್ಲದ ಉಪ್ಪಿಟ್ಟು ಸತಿ ಇಲ್ಲದ ಸಂಸಾರ ಅಂತ ಅವ್ರು ಯಾವಾಗ್ಲೂ ಹೇಳ್ತಿದ್ರು ಕಣೋ. ನಾನ್ ನಮ್ಮಪ್ಪಂಗೆ ಒಬ್ನೇ ಮಗನಾಗಿ ಏನೂ ಪ್ರಯೋಜನ ಆಗ್ಲಿಲ್ಲ. ಅದ್ಯಾಕೋ ಹಾಗಂತೀಯ? ತಾಯಿ ಜೊತೆಲಿ ತಂದೆನೂ ಸಾಕೋ ಪುಣ್ಯ ನಂಗೆಲ್ಲಿದೆಮ್ಮ? ನೀನ್ ಡಾಕ್ಟರ್ ಆಗ್ಬೇಕು ಅನ್ನೋ ಅವ್ರ ಆಸೆನ ಪೂರೈಸ್ತಿಯಲ್ಲಪ್ಪ, ಅಷ್ಟು ಸಾಕು. ಅದಕ್ಕೆ ತೃಪ್ತಿ ಅನ್ನೋದು. ನಮ್ಗೆ ಇಷ್ಟವಾದದ್ದು ನಮ್ಮ ಹತ್ರ ಇಲ್ಲದೆ ಹೋದ್ರೆ ನಮ್ಮ ಹತ್ರ ಇರೋದನ್ನೇ ಇಷ್ಟಪಡ್ತೇವೆ ಅಲ್ವೇನಮ್ಮ? ಅದ್ಯಾಕೋ ಈಗಿನ್ನು ಹೊಸದಾಗಿ ಡಾಕ್ಟರ್ ಆಗಿ ಬಂದಿದೀಯಾ? ಆಗ್ಲೇ ಒಳ್ಳೆ ವೇದಾಂತಿ ತರ ಮಾತಾಡ್ತಾ ಇದೆಯಲ್ಲ. ಇದ್ರಲ್ಲಿ ವೇದಾಂತ ಏನಮ್ಮ ಬಂತು? ತಂದೆ ಇಲ್ದೆ ಹೋದ್ರೆ ತಾಯಿಲೇ ತಂದೆನ್ ಕಾಣ್ತೀವಿ, ತಾಯಿ ಇಲ್ದೆ ಹೋದ್ರೆ ತಂದೆಲೇ ತಾಯಿನ ಕಾಣ್ತೀವಿ. ಇದೇ ಲೋಕಾರೂಢಿ ಅಲ್ವೇನಮ್ಮ? ಅಮ್ಮ, ನಾನು ಕ್ಲಿನಿಕ್ ಹೋಗಿ ಬರ್ತೀನಿ. ಬಾಯ್. ಓಂ ದೇವಲಾಯ ನಮಃ, ಓಂ ಕ್ಯಾಶಾಯ ನಮಃ, ಓಂ ಕುರ್ಚ್ಯಾಯ ನಮಃ, ಓಂ ಪಿಲ್ಸಾಯ ನಮಃ, ಮೆಡಿಸಿನಾಯ ನಮಃ, ಸೌವಾಯ ನಮಃ, ಸಿರಂಜಾಯ ನಮಃ, ಇಂಜೆಕ್ಷಾಯ ನಮಃ, ಓಂ ಸರ್ವಭೂತಾಯ ನಮಃ, ಓಂ ಇದಾಯ ನಮಃ. ಅಮ್ಮ ಪರಮಾತ್ಮ, ಮಾತು ಮುಂಚೆ ನೀನು ಹುಷ್ ಅಂತ ಬಂದು ಬಂದು ನನ್ನ ಜೀವನದ ಏಳಿಗೆನೆ ಕಟ್ ಮಾಡ್ತಿದ್ಯಲ್ಲ ನೀನು. ನಾನು ಕಾಂಪೌಂಡರ್ ಆಗಿ ಮಾತು ಸಾಧನೆ ಸಾಧಿಸಬೇಕು ಅಂತ ಆಸೆ ಆಕಾಂಕ್ಷೆ ಇಟ್ಕೊಂಡು ನಾನು ಕಾಂಪೌಂಡ್ ಒಂದು ಏನ್ ತಿಳ್ಕೊಂಡ್ಬಿಟ್ಟಿದ್ಯಾ? ಆಫ್ಟರ್ ಆಲ್ ಕಾಂಪೌಂಡ್ ಅಂತ ಅನ್ಬೋದು ನೀನು, ಆದ್ರೆ ಈ ಕಾಂಪೌಂಡ್ ಏನ್ ತಿಳ್ಕೊಂಡಿದ್ಯಾ? ಡಾಕ್ಟರ್ ಹಿಂದೆ ಕಾಂಪೌಂಡ್ ಇರಲೇಬೇಕು. ರಾಮಾಯಣ ಕಾಲದಲ್ಲಿ ರಾಮನಿಂದೆ ಆಂಜನೇಯ ಇದ್ದಾಗೆ ಇರಲೇಬೇಕು. ನಾನು ಹಿಂದೆ ಡಾಕ್ಟರ್ ಮುಂದೆ, ನಾನು ಹಿಂದೆ ಡಾಕ್ಟರ್ ಮುಂದೆ ಇಲ್ಲ. ಹೇಗಿದೆ ನಿನ್ ಮ್ಯಾರಿಡ್ ಲೈಫು? ಅದು ಬಿಡು. ಅದ್ ಸರಿ, ನೀ ಸಿಂಗಾಪುರ್ ಹೋಗಿದ್ಯಲ್ಲ, ಏನೇನ್ ತಗೊಂಬಂದೆ? ಏನು ಅಂತ ಕೇಳ್ತೀಯಾ? ಒಂದ್ ಕಿಡ್ಸಿದೆಲ್ಲ ತಂದಿದ್ದೀನಿ. ಅಯ್ಯೋ ತುಂಬಾ ಚೆನ್ನಾಗಿತ್ತು. ನಿರ್ಮಲಾ, ಯಾಕೆ ಒಂಥರ ಇದ್ಯಾ? ಏನು ಹೇಳಿ? ಕವಿತಾ, ಯಾಕೆ ಏನಾಯ್ತು? ಮದುವೆನೇ ಇಲ್ದಿದ್ರೆ ಹೆಣ್ಣು ಜೀವನ ಇಲ್ದೇನೆ ಏನುಂಟು ಸುಮ್ಮನೆ ತರ? ಕವಿತಾ,
ನೀನು ಲೆಕ್ಕಿ ಕಣೆ. ಅದ್ಯಾಕೆ ಹಾಗಂತೀಯ? ಡಾಕ್ಟ್ರಿಗೆ ಊರ್ನವ್ರ ಕಾಯಿಲೆ ಮಾತ್ರ ವಾಸಿ ಮಾಡೋದು ಗೊತ್ತು. ನಿನಗೆ ಏನೇ ಅಂತ ಕಾಯಿಲೆ? ಕವಿತಾ ಕವಿತಾ, ನೀನ್ ತಪ್ಕೊಂಡಿದ್ರೆ ಬಿಡೋಕೆ ಮನ್ಸಾಗ್ತಿಲ್ಲ ಕಣೆ. ವಾಟ್ ಯು ಡೂ? ನಾನೇನು ಹೇಳಾರೆ, ಹಾಗಂತ ನಾ ತಾಳಲಾರೆ. ನೀವು ಮಧ್ಯಾಹ್ನ ಮನೆಗೆ ಬಂದಾಗ ನಾನು ಮನೇಲಿರ್ಲಿಲ್ಲ ಅಂತ ನನ್ನ ಮೇಲೆ ಕೋಪನಾ? ಐ ಆಮ್ ಸಾರಿ ಡಿಯರ್. ನಿಮ್ಮನ್ನು ಒಂದು ನಿಮಿಷ ನೋಡ್ತಾ ಇದ್ರು ನನಗೆ ತುಂಬಾ ಬೇಜಾರಾಗತ್ತೆ. ನಾನು ನನ್ನ ಫ್ರೆಂಡ್ ಕವಿತಾ ಮನೆಗೆ ಹೋಗಿದ್ದೆ. ಡಿಯರ್, ನನಗೂ ನರ್ಸ್ ಟ್ರೈನಿಂಗ್ ಕೊಡ್ಸಿ. 24 ಗಂಟೆನೂ ನಿಮ್ ಜೊತೆನೇ ಇರ್ಬೋದಲ್ಲ? ನನ್ನ ಕೋಪ ಬಂದಿದೆ ಅಂತ ಕಾಣಿಸುತ್ತೆ. ಅದಕ್ಕೆ ನಿದ್ದೆ ಮಾತ್ರೆ ತಗೊಂಡಿದ್ದಾರೆ. ನನಗೆ ಹೇಳಿದ್ರೆ ನಾನೇ ಮಲಗಿಸ್ತಾ ಇರ್ಲಿಲ್ವಾ? ಏನೇ ಆದ್ರೂ ನಿನ್ ಗಂಡ ತುಂಬಾ ರಸಿಕ ಕಣೆ. ಆಯ್ತು, ನಾನು ಆಮೇಲೆ ಬರ್ತೀನಿ. ಬಲ್ಲೇನೆ? ಇಷ್ಟೊಂದು ರಸಿಕತೆಯಿಂದ ಕಾಗ್ದ ಬರ್ತಿದಾರ, ನಂಬಕ್ಕೆ ಆಗ್ತಿಲ್ವೇ? ಭಾಗ್ಯ, ನಾ ಹೊರಗಡೆ ಹೋಗಿ ಬರ್ತೀನಿ, ಮನೆ ಕಡೆ ನೋಡ್ಕೋ. ಹಲೋ ಪೀಟರ್, ಆಗ್ಲೇ ರಿಲ್ಯಾಕ್ಸ್ ಆಗ್ಬಿಟ್ಟಿದ್ದೀರಾ? ಓ, ಹಲೋ ಡಾಕ್ಟರ್ ಕೇಶವ್, ಕೂತ್ಕೊಳ್ಳಿ. ಅತ್ತಿಗೆ ಚೆನ್ನಾಗಿದ್ದಾರಾ? ಅವಳು ತವ್ರ ಮನೆಗೆ ಹೋಗಿದ್ದಾಳೆ. ನಮ್ಮ ಮಿಸ್ಸಸ್ ಕೂಡ ತವ್ರ ಮನೆಗೆ ಹೋಗಿದ್ದಾರೆ. ನಮ್ಮ ಮಿಸ್ಸಸ್ ಊರಲ್ಲಿಲ್ಲ, ನಿಮ್ ಮಿಸ್ಸಸ್ ಊರಲ್ಲಿಲ್ಲ. ಸೊ ಇಬ್ಬರು ಕೇಸು ಒಂದೇ. ನಾನು ಅವಳು ಜಸ್ಟ್ ರಿಲ್ಯಾಕ್ಸ್ ಹೋಗಿದ್ದಾಳೆ. ಫಸ್ಟ್ ಟೈಮ್ ಬಂದಿದೀಯಾ? ನನ್ನ ವೈಫು ಇಲ್ಲ, ನಿನ್ ವೈಫು ಇಲ್ಲ. ವೈನ್ ತಕೊಂಡು ರಿಲ್ಯಾಕ್ಸ್ ಆಗೋಣ. ನರೋನ್ ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು. ಅವನ್ ವೈನ್ ಕುಡಿಯೋ ಸ್ಟೈಲೇ ಚಂದ. ಅದೆಲ್ಲ ಈಗ ಯಾಕಯ್ಯ? ಅವ್ರವ್ರ ವೈಫ್ಗಳ ಜೊತೆಯಲ್ಲ ಅವರೆಲ್ಲ ಸುಖವಾಗಿದ್ದಾರೆ. ನಾವೀಗ ವೈನ್ ತಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗೋಣ. ಕಮನ್ ಕಮ್. Cheers. ನಡಿ ನನ್ ಕಂದ, ನೀರ್ ಕುಡಿ ಬಸಿ. ಸಮಾಧಾನ ಮಾಡ್ಕ ನನ್ ಕಂದ, ಸಮಾಧಾನ ಮಾಡ್ಕ. ಯಾಕವ ಹಿಂಗ್ ಆಡ್ತೀಯ? ಟವಲ್ ಇಟ್ಬಿಡು. ನಿರ್ಮಲಾ, ಟವಲ್ಲೇ ಇಟ್ಟಿಲ್ವಲ್ಲ? ನಿರ್ಮಲಾ, ಏನ್ ಮಾಡ್ತಿದ್ಯಮ್ಮ? ಅವ್ನ್ ಟವಲ್ಲು ಟವಲ್ಲು ಅಂತ ಕೇಳ್ಬಾರ್ದಾ? ಇವತ್ತು ಸೇವೆ ಮಾಡಕ್ಕೆ ನಾವೇನ ಈ ಮನೇಲಿ ಇರೋದು?
ಆ ಮೂಗಿ ಇಲ್ವಾ? ಇಷ್ಟು ವರ್ಷ ನಾನೇ ಇದ್ನ. ಹೆಂಗಸು ಒಂಟಿಯಾಗಿದ್ದಾಗ ಹೊತ್ತು ಕಳೆಯೋದು ಎಷ್ಟು ಕಷ್ಟ ಅಂತ ಹೊರಗೆ ಸುತ್ತೋ ಗಂಡಸ ಗೊತ್ತಾಗಿದ್ದಿದ್ರೆ ಬಹುಶಃ ಅವ್ರು ಮದುವೆನೇ ಮಾಡ್ಕೊಳ್ತಿರ್ಲಿಲ್ವೇನೋ. ಈ ಮನೆ ನನಗೆ ಅನ್ನ ನೆರಳು ಕೊಡೋ ಆಶ್ರಯಧಾಮ ಆಗಿದೆ. ಒಬ್ಬ ಡಾಕ್ಟರ್ ಆಗಿ ಊರಿನ ಜನರ ಕಷ್ಟ ಅರ್ಥ ಮಾಡ್ಕೊಳ್ಳೋ ಇವ್ರಿಗೆ ಹೆಂಡತಿ ಮನಸ್ಸು ಅರ್ಥ ಆಗಿಲ್ವಾ? ನನ್ನ ಕಷ್ಟನ ಯಾರ ಹತ್ರ ಹೇಳ್ಕೊಳ್ಳಿ? ಯಾರ ಹತ್ರ ಹೇಳ್ಕೊಂಡ್ರು ಆಗೋ ಅವಮಾನ ನನಗೆ ಅಲ್ವಾ? ಅತ್ತೆ ಹತ್ರ ಹೇಳೋಣ ಅಂದ್ರೆ ಅವ್ರಿದನ್ನ ನಂಬಾದ್ರೂ ನಂಬ್ತಾರ? ಅಮ್ಮನ ಹತ್ರ ಹೇಳೋಣ ಅಂದ್ರೆ ಛೆ ಯಾವ ಬಾಯಲ್ಲಿ ಹೇಳಿ? ಇಲ್ಲ, ಹೇಳ್ಕೊಡ್ತು. ಏನ್ ನಿಮ್ಮಿ, ನೀ ಇನ್ನೂ ರೆಡಿನೇ ಆಗಿಲ್ಲ? ನಾನೇನ್ ಮಾಡ್ಲಿ, ಅಮ್ಮ ಚಿಕ್ಕಮ್ಮನ ಮನೆಗೆ ಹೋಗಿದ್ದಾರೆ. ನಾನು ಬೆಳಗ್ಗೆನೆ ಹೇಳಿದ್ನಲ್ಲ ಸಂಜೆ ನನ್ನ ಫ್ರೆಂಡ್ಸ್ ಬರ್ತಾರೆ ಅಂತ. ನನ್ಗೆ ನಿಮ್ ಮೇಲೆ ಕೋಪ ಬಂದಿದೆ. ಸರಿ, ನಾವಿಬ್ರು ಆಮೇಲೆ ಜಗಳ ಆಡೋಣ. ಈಗ ರೆಡಿ ಆಗು, ಓಕೆ? ರೀ, ನೀವು ತುಂಬಾ ಮೂಡಿರಿ. ನಿಮ್ಮನ್ನ ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಸರಿ, ಆಮೇಲೆ ವಿಚಾರಿಸ್ಕೊತೀನಿ ನಿಮ್ಮನ್ನ. ನಿಮ್ಮಿ ನೋಡು, ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಅವ್ರಿಗೆಲ್ಲ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಫ್ರೆಂಡ್ಸ್, ಇವಳು ನನ್ನ ಹೆಂಡತಿ ನಿರ್ಮಲಾ. ಮಿಸ್ಟರ್ ಕೇಶವ, ಯುವರ್ ಸೆಲೆಕ್ಷನ್ ಇಸ್ ವೆರಿ ಗುಡ್. ನಿಮ್ ಮಿಸ್ಸೆಸ್ ನೋಡ್ತಿದ್ರೆ ಸಾಕ್ಷಾತ್ ಮಹಾಲಕ್ಷ್ಮಿ ಇದ್ದಾಗಿದ್ದಾರೆ. ಮಿಸ್ಟರ್ ಕೇಶವ್, ಕೇಕ್ ಅಂದ್ರೆ ನನಗೆ ಬಹಳ ಇಷ್ಟ ಕಣಮ್ಮ. ಬ್ರೆಡ್ ಜಾಮು ಬ್ಯೂಟಿಫುಲ್. ಕೇಶವ, ಚಟ್ಲಿ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಇನ್ನೊಂದು ಸ್ವಲ್ಪ ತಗೊಳ್ಳಿ. ಕಾಫಿ. ತುಂಬಾ ಚೆನ್ನಾಗಿದೆ. ಯು ಇಡಿಯಟ್! ಬಂದು ಫ್ರೆಂಡ್ಸ್ ಮುಂದೆ ನನಗೆ ಅವಮಾನ ಮಾಡ್ಬಿಟ್ಟಿಯಲ್ಲೇ. ಅವರೆಲ್ಲ ಸರಿಯಾಗಿ ತಿಂದೆ ಅರ್ಧದಲ್ಲೇ ಬಿಟ್ಟು ಹೋದ್ರು. ಸ್ವಲ್ಪ ಕಾಮನ್ ಸೆನ್ಸ್ ಬೇಡ? ಫಸ್ಟ್ ಕ್ಲೀನ್ ದಿಸ್. ಸ್ವಲ್ಪನಾದ್ರೂ ವಿವೇಕ ವಿವೇಚನೆ ಅನ್ನೋದೇ ಬೇಡ. ಕಂಡವ್ರ ಹೆಂಡತಿ ಮೈ ಮುಟ್ಟಿ ಹೊಗಳೋದೇ ಇವ್ರ ಕೆಲ್ಸನ. ಅವ್ರಿಗೆ ತಕ್ಕ ಹಾಗೆ ಇವರು ಕುಣಿತಾರಲ್ಲ. ಛೆ. ಕೂತ್ಕೊ ಬಂದಿದ್ದಲ್ಲ, ಇವತ್ತು ನಾನು ಕೋಪ ಮಾಡ್ಕೊಂಬಿಟ್ಟೆ. ಆಗಿದ್ದಾಗೋಯ್ತಲ್ವಾ? ಕಮಾನ್. ಅನ್ನೋದೆಲ್ಲ ಅಂದ್ಬಿಟ್ಟು ಈಗ ಸಮಾಧಾನ ಮಾಡಕ್ ಬಿಟ್ಟಿದ್ದಾರೆ. ರೀ, ನಾವೆಲ್ಲಾದ್ರೂ ಪಿಕ್ನಿಕ್ ಹೋಗೋಣ? ಹೋಗ್ಬೋದು, ಆದ್ರೆ ನಾನೊಂದು ಸೆಮಿನಾರ್ ಅಟೆಂಡ್ ಮಾಡಬೇಕು. ಒಂದ್ ಕೆಲ್ಸ ಮಾಡಿ, ನೀವು ಹೋಗ್ಬಿಟ್ಟು ಬರೋವರೆಗೂ ನನಗೊಂದಿಷ್ಟು ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಕೊಟ್ಟು ಹೋಗಿ. ನೀವು ಬರೋವರೆಗೂ ನಾನು ಚೆನ್ನಾಗಿ ನಿದ್ದೆ ಮಾಡ್ತೀನಿ. ನೋ ನೋ ನೋ, ಓ ದಟ್ಸ್ ವೆರಿ ರಾಂಗ್. ಅದೊಂಥರ ಸ್ಲೋ ಪಾಯ್ಸನ್ ಇದ್ದ ಹಾಗೆ. ನೀವಿಲ್ದೆ ಹೋದ್ರೆ ಅದು ಒಂಥರ ಡೆಡ್ ಸ್ಲೋ ಪಾಯ್ಸನ್ ಇದ್ದ ಹಾಗೆ. ನಿಮ್ಮಲ್ಲ.
ನಾನು ದೊಡ್ಡ ಡಾಕ್ಟರ್ ಆಗಿ ಸಾವಿರಾರು ಜನ ಸಾಯಿಸಿ ಅಲ್ಲ 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 ಸಾವಿರಾರು ಜನ ಉದ್ಧಾರ ಮಾಡ್ಬೇಕು ಅಂತ ಆಸೆ ಆಕಾಂಕ್ಷೆ ಇಟ್ಕೊಂಡಿದ್ದವನು ಅಂತ ನನ್ನನ್ನ ಇಷ್ಟು ಬೇಗ ಬಾಯಿ ಮುಚ್ಚಿಸ್ತೀಯಾ? ಸಾವಿರಾರು ಜನ ಉದ್ಧಾರ ಮಾಡಿ ಸಾವಿರಾರು ಜನ ಬಲಿಸಿ ಆಮೇಲೆ ನಿನ್ನ ಬಾಯಿ ಮುಚ್ಚಿಸ್ತೀನಿ. ಅಲ್ಲಿ ತನಕ ನೀವು ಅಷ್ಟರಲ್ಲಿ ನನ್ನ ಕ್ಲಿನಿಕ್ ಮುಚ್ಚಿಸ್ಬಿಡ್ತೀಯ ಅಷ್ಟೇ. ಹಾಗೇನಿಲ್ಲ ಸರ್, ನೀವಿರೋವರೆಗೂ ನಾನು ಡಾಕ್ಟರ್ ಆಗೋಕ್ ಸಾಧ್ಯವೇ ಇಲ್ಲ ಅಂದೆ ಅಷ್ಟೇ. ಅಂದ್ರೆ ಅಂದ್ರೆ ಅದ್ರ ಮಾತಿನ ಅರ್ಥ ಇಷ್ಟೇ ಸರ್, ನೀವಿರೋವರೆಗೂ ನನ್ನ ಜನ್ಮ ಇರೋವರೆಗೂ ನಿಮ್ಮ ಸೇವೆ ಮಾಡಿ 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 ಕೊನೆಯವರೆಗೂ ನೀವು ಡಾಕ್ಟ್ರು, ನಾನು ಕಾಂಪೌಂಡ್ರು. ಅದೆಲ್ಲ ತಲಹರಟೆ ಇರ್ಲಿ. ಗಿರೀಶ ಬಂದಿದ್ನ? ಇಲ್ಲ, ಅವ್ರು ಬಂದಿರಲಿಲ್ಲ, ಅವ್ರ ಫೋನ್ ಬಂದಿತ್ತು. ಅದಿರ್ಲಿ, ಆ ಸಿಪ್ಲಾ ಕಂಪ್ನಿಯಿಂದ ಪಾರ್ಸಲ್ ತಗೊಂಬಂದ್ಯಾ? ಹೋಗ್ಲಿಲ್ಲ. ನೀವು ಎಸ್ ಅಂದ್ರೆ ಈಗ ಈಗಲೇ ಹೊರಟೆ. ಹೋಗ್ ತಗೊಂಬ. ಎಸ್ ಸರ್. ಏನು ಇಷ್ಟೊತ್ತಾದ್ರೂ ಬಂದೇ ಇಲ್ವಲ್ಲ? ಹಲೋ ಹಲೋ, ಇಸ್ ಇಟ್ 325067 ಇದಿಲ್ವೇನೆ? ಮುಗ್ದೋಯ್ತಲ್ಲ. ಮತ್ತೇನ್ ಮಾಡ್ತಿದ್ಯಾ? ನಿಮ್ ಹಿಂದೆನೆ ಇದೀನಲ್ರಿ. ನನ್ನ ಹಿಂದೆನೆ ಇದೆಯಾ? ಏನ್ ತಮಾಷೆ ಮಾಡ್ತೀಯಾ? ನೀನ್ ಯಾವಾಗ ಬಂದೆ ಇಲ್ಲಿಗೆ? ನೀವು ಮಾಡ್ತಿರೋ ಅಂಗಡಿ ಫೋನು ಡೆಡ್ ಆಗಿದೆ. ಅಯ್ಯೋ. ಬಾ ಕೂತ್ಕೋ. ಹಲೋ, ನೋಡಿದ್ರ ನಿರ್ಮಲ, ಈಗ ನಾನು ಏಪ್ರಿಲ್ ತಿಂಗಳಲ್ಲಿ ಮದುವೆ ಆಗ್ಬಾರ್ದಾಗಿತ್ತು. ಆವಾಗ ಹೀಗೆ ನಾನು ಫುಲ್ ಮಾಡ್ತಾನೆ ಇರ್ತಾಳೆ. ನಿಜವಾಗ್ಲೂ ನಾನು ಮೂರ್ಖ. ನಾನು ನೀವು ನಿಜವಾಗ್ಲೂ ಬುದ್ಧಿವಂತರು. ಅದ್ ಹೇಗೆ? ಮೂರ್ಖ ನಾನೇ ಬುದ್ಧಿವಂತ ಅನ್ಕೋತಾನೆ, ಆದ್ರೆ ಬುದ್ಧಿವಂತ ನಾನ್ ಮೂರ್ಖ ಅನ್ಕೋತಾನೆ. ಹಾಗಾದ್ರೆ ನೀವು ನಾನ್ ಮೂರ್ಖಳು ಅಂತನಾ? ನಾನಲ್ವೇ, ಮಹಾಕವಿ ಶೇಕ್ಸ್ಪಿಯರ್ ಹಾಗಂತ ಹೇಳಿದ್ದು. ನೀನ್ ಬಿಡು ಅನ್ನೋದನ್ಬಿಟ್ಟು ಸತ್ತೊಂದ್ಮೇಲೆ ಹಾಕ್ಬಿಟ್ಯಾ? ಇರು, ನಿಂಗ್ ಮಾಡ್ತೀನಿ. ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತೀನಿ. ನಿರ್ಮಲ, ಒಂದ್ ನಿಮಿಷ ಕೂತಿರಿ. ಆಯ್ತು, ಹೋಗ್ಬನ್ನಿ. ಇದೇನಿದು? ಈ ಕಡೆ ಹೋದ್ಲು, ಇವ್ರ ಈ ಕಡೆ ಹೋದ್ರಲ್ಲ. ನಿರ್ಮಲ, ತಗೊಳ್ಳಿ, ಪ್ಲೀಸ್ ಟೇಕ್ ಇಟ್. ಓಕೆ. ನಮಸ್ಕಾರ ಮಾವೆ. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಮನೇಲೆಲ್ಲ ಆರಾಮಾಗಿದ್ದಾರಾ? ಚೆನ್ನಾಗಿದ್ದಾರೆ. ಸರಿ, ಅಮ್ಮ ಎಲ್ಲ ಹೋದ್ರು? ಓಹೋ, ಬೀಗ್ರು ನಮಸ್ಕಾರ. ನಮಸ್ಕಾರಮ್ಮ. ಒಳಗಿಡಮ್ಮ. ಯಾವಾಗ ಬಂದ್ರೆ? ಈಗ ತಾನೇ ಬಂದೆ. ಶಾರದಮ್ಮನವ್ರನ್ನ ಕರ್ಕೊಂಬರ್ಬಾರ್ದಾಗಿತ್ತಾ? ಮುಂದೊಂದು ಸಾರಿ ಕರ್ಕೊಂಡ್ಬರ್ತೀನಿ. ಇಲ್ಲಿ ನೋಡಮ್ಮ, ನಿಮ್ಮಮ್ಮ ನಿನಗೆ ಇಷ್ಟವಾದ ತಿಂಡಿ ಕೊಟ್ಟು ಕಳಿಸಿದ್ದಾಳೆ. ಭಾಗಿರಥಮ್ಮನವ್ರೆ, ಹಬ್ಬಕ್ಕೆ ನನ್ನ ಮಗಳನ್ನ ನಮ್ಮ ಮನೆಗೆ ಒಂದೆರಡು ದಿವಸ ಕಳಿಸ್ಕೊಡಿ. ಧಾರಾಳವಾಗಿ ಕರ್ಕೊಂಡು ಹೋಗಿ. ಅಪ್ಪ, ಈಗಲೇ ಹೋಗೋಣಲ್ಲಪ್ಪ? ಅತ್ತೆ, ನಾ ಹೋಗ್ಬರ್ತೀನತ್ತೆ. ನಾ ಬರ್ತೀನಿ. ಇವತ್ತೇ ಹೋಗ್ಬೇಕಾ? ಯಾಕೆ ಹೋಗ್ಬಾರ್ದಾ? ನಾನೇ ಕರ್ಕೊಂಡು ಹೋಗ್ಬಿಡ್ತಿದ್ದೆ. ನಮ್ಮ ತಂದೆ ಜೊತೆ ನಾನೇ ಹೋಗ್ತೀನಿ.
ಇದೇನಿದು ಕೂತ್ಕೊಂಡೆ ನಿದ್ದೆ ಮಾಡ್ತಿದ್ಯಲ್ಲ? ಸೂಟ್ ಕೇಸಲ್ಲಿ? ಇಲ್ಲೇ ಇದೆಯಲ್ಲ. ಓ ಮೈ ಗಾಡ್, ಇಷ್ಟು ದೊಡ್ಡ ಸೂಟ್ ಕೇಸ? ಇದೇನಿದು ನಿನ್ ಸೀರೆ? ನಿನ್ ಬಟ್ಟೆನು ಇದರಲ್ಲೇ ಹಾಕಿದ್ಯಾ? ನಿಮ್ ಬಟ್ಟೆನೂ ಇದರಲ್ಲೇ ಇದೆ. What do you think of yourself? Learn how to behave. ಹೆಂಡತಿ ಹತ್ರ ಹೇಗ್ ನಡ್ಕೋಬೇಕು ಅಂತ ಇವ್ರಿಗೆ ಗೊತ್ತಿಲ್ಲ, ನನಗೆ ಹೇಳ್ತಾರೆ. ಯಾವ ಸುಖಕ್ಕೋಸ್ಕರ ಮದುವೆ ಮಾಡ್ಕೊಂಡ್ರೋ ಏನೋ. ಛೇ, ವಿದ್ಯಾವಂತರಾಗಿ ಹೀಗ ನಡ್ಕೊಳ್ಳೋದು. ಎಲ್ಲಿ ಹೋಗ್ತೀನಿ ಅಂತ ನನ್ನನ್ನಾದ್ರೂ ಒಂದ್ ಮಾತು ಹೇಳಿ ಹೋಗ್ಬಾರ್ದಾಗಿತ್ತ. ಎಲ್ಲಿಗೆ ಹೋಗಿರ್ಬೋದು? ಯಾಕಮ್ಮ ಊಟ ಮಾಡ್ತಾ ಇಲ್ಲ? ಹಾಗೇನಿಲ್ಲ ಅತ್ತೆ. ಊಟ ಮಾಡು. ಊಟ ಮಾಡಮ್ಮ. ಅನ್ನ ತಿನ್ನೋಕ್ಕೋಸ್ಕರ ನಾನು ನಿಮ್ಮ ಮನೆಗೆ ಸೊಸೆಯಾಗಿ ಬಂದ. ಹೀಗೆ ಮಾಡಿದ್ರೆ ಹೇಗೆ? ರೀ ಸ್ವಾಮಿ, ಇವತ್ತು ಡಾಕ್ಟರ್ ಬರೋದು ಲೇಟ್ ಆಗುತ್ತೆ. ನಿಮ್ಗೆ ಏನಾಗಬೇಕಾಗಿತ್ತು? ರೀ, ನನಗೆ ಡಾಕ್ಟರ್ ಬೇಕ್ರಿ. ನಿಮಗೆ ಡಾಕ್ಟರ್ ಬೇಕು ಅನ್ನೋದು ಗೊತ್ತಾಗುತ್ತೆ ರೀ. ನಿಮ್ಗೇನು ಕಾಯಿಲೆ ಅದನ್ನಾದ್ರೂ ಹೇಳ್ರಿ. ಅರ್ಧ ತಲೆನೋವು ಸ್ವಾಮಿ, ಅರ್ಧ ತಲೆನೋವು. ಅರ್ಧ ತಲೆನೋವು? ಅಯ್ಯೋ, ಈಗಿನ ಕಾಲದಲ್ಲಿ ಜನ ಹೋಟ್ಲಲ್ಲಿ ಅರ್ಧ ಕಾಫಿ ಕುಡಿದು ಕುಡಿದು ತಲೆನೋವು ಕೂಡ ಅರ್ಧ ಬರೋ ಶುರು ಆಗ್ಬಿಟ್ಟಿದ್ದಲ್ಲಯ್ಯ. ಅರ್ಧ ತಲೆನೋವಿಗೆ ಅರ್ಧ ಔಷಧಿ ಕೊಡೋಕ್ಕಾಗಲ್ಲ. ಏನ್ ಮಾಡೋದು? ನಿನ್ನ ಕೈಲಿ ಆಗಲ್ಲ ಅಂತ ಗೊತ್ತಿತ್ತು, ಅದಕ್ಕೆ ಡಾಕ್ಟರ್ ಬೇಕು ಅಂತ ಕೇಳಿದ್ದು. ಈ ಮಾತನ್ನ ವಾಪಸ್ ತಗೊಳಯ್ಯ, ಈ ಮಾತನ್ನ ವಾಪಸ್ ತಗೊಳಯ್ಯ. ನಾನು ಎಷ್ಟೋ ದೊಡ್ಡ ದೊಡ್ಡ ಡಾಕ್ಟರ್ ಕೈ ಕೆಳಗೆಲ್ಲ ಕೆಲಸ ಮಾಡಿದ್ದೀನಿ ಕಣಯ್ಯ. ನನ್ನ ಕೆಪಾಸಿಟಿ ನಿನ್ಗೇನು ಗೊತ್ತು? ನಿನ್ ಕಾಯಿಲೆ ವಾಸ ಮಾಡ್ತೀನಿ ಬಂದ ತಕ್ಷಣ, ನನ್ನ ನೋಡಿದ ತಕ್ಷಣ ಡಾಕ್ಟ್ರೇ ಔಷಧಿ ಕೊಡಿ, ಡಾಕ್ಟ್ರೇ ಇಂಜೆಕ್ಷನ್ ಮಾಡಿ ಅಂತ ಬರ್ತಾರೆ. ಯಾಗೂ ಡಾಕ್ಟ್ರ್ ಇಲ್ಲ, ಈಗ ನಾನೇ ಡಾಕ್ಟ್ರು. ಯಾಕೆ ಫೋನ್ ಮಾಡಬಾರದು? ಹಲೋ ಹಲೋ ಹಲೋ, ಇವತ್ತು ನೀವೇನಾ ಡಾಕ್ಟರ್? ಎಸ್, ಡಾಕ್ಟರ್ ಸ್ಪೀಕಿಂಗ್. ಏನಾಗಬೇಕಾಯ್ತು? ಏನ್ ಕಾಯಿಲೆ ನಿಮ್ಗೆ? ಏನಿಲ್ಲ, ಅರ್ಧ ತಲೆನೋವು. ಅಯ್ಯಯ್ಯೋ, ಅರ್ಧ ತಲೆನೋವೆ? ಈಗ ಸ್ವಲ್ಪ ಹೊತ್ತು ಮುಂಚೆ ಬಂದಿದ್ರೆ ಚೆನ್ನಾಗಿತ್ತೆ. ಈಗ ತಾನೇ ಒಂದ್ ಅರ್ಧ ತಲೆನೋವು ಹೊರಗಡೆ ಹೋಯ್ತು. ನೀವ್ ಆಗ್ಲೇ ಬಂದಿದ್ರೆ ಇಬ್ಬರಿಗೂ ಸೇರಿಸಿ 1/2 ಔಷಧಿ ಕೊಟ್ಬಿಡ್ತಿದ್ನೆ. ಸಾಕು, ನಿಲ್ಲಿಸ್ರಿ. ಅಯ್ಯೋ, ಎಸ್ ಮೇಡಮ್. ಡಾಕ್ಟರ್ ಎಷ್ಟೊತ್ತಿಗೆ ಬರ್ತಾರೆ? ಎಷ್ಟೊತ್ತಿಗೆ ಬರ್ತಾರೆ ಅನ್ನೋದು ಗೊತ್ತಿಲ್ಲ ಮೇಡಮ್. ಬಂದ ತಕ್ಷಣ ಫೋನ್ ಮಾಡ್ಲಾ ಮೇಡಮ್? ಏನು ಬೇಡ, ಎಲ್ಲೋ ಹೋಗಿದ್ದೆ, ಹಾಗೆ ಇಲ್ಲಿಗೆ ಬಂದೆ. ನಾನ್ ಬಂದ ವಿಷಯ ಡಾಕ್ಟರ್ಗೆ ಹೇಳ್ಬೇಡಿ. ಇಲ್ಲ ಮೇಡಮ್. ಗೊತ್ತಿಲ್ಲ ಅಂದ್ಮೇಲೆ ಎಲ್ಲಿ ಹೋಗಿರ್ಬೋದು? ಒಂದ್ ಮಾತು ಹತ್ತೇನೆ ಕೇಳಿದ್ರೆ? ಆಯ್ತು ಬಿಡಿ, ಅದಕ್ಕೆ ನಾನೊಂದು ವ್ಯವಸ್ಥೆ ಮಾಡ್ತೀನಿ. ನೀವ್ಯಾಕೆ ಸುಮ್ಮನೆ ಯೋಚನೆ ಮಾಡ್ತೀರಾ? ಆಯ್ತು, ಹಾ, ಓಕೆ. ಎಲ್ಲಾದ್ರೂ ಅವ್ರ ಪಾಡಿಗೆ ಸುಖವಾಗಿರ್ಲಿ, ಸುಮ್ಮನಿರು. ಇನ್ನೊಂದ್ 2 ವರ್ಷ ಅವ್ರ ಪಾಡಿಗೆ ಅವ್ರನ್ನ ಸುಮ್ಮನೆ ಬಿಟ್ಬಿಡು. ಎಲ್ಲಮ್ಮ ಹೋಗಿದ್ದೆ? ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ. ಓ, ಹಾಗಾದ್ರೆ ಇನ್ನೂ ಅಡ್ಗೆ ಆಗಿಲ್ಲ? ಆಗಿದೆ ಕಣೋ. ಹೋಗಮ್ಮ, ಅವ್ನ್ ಊಟ ಕೊಟ್ಬಿಡು. ನಾನು ಲಕ್ಷ್ಮಮ್ಮನ ಮನೆಗೆ ಹೋಗಿ ಬರ್ತೀನಿ. ನೀವ್ ಯಾವಾಗ ಬಂದ್ರಿ? ಇದನ್ನ ತಗೊಂಡು ಹೋಗಿ ರೂಮಲ್ಲಿಡು. ವಯಸ್ಸಾಗಿರೋರು ಮನೇಲಿ ದುಡಿತಾ ಇದ್ರು. ಮರ್ಯಾದೆ ಎಲ್ಲ ಹಾಳು ಮಾಡಿ ಮದುವೆ ಬೇರೆ ಆಗ್ತಾಳ ಇವಳು. ಆಗೋ ಕೆಲ್ಸಕ್ಕೆ ನೀವ್ಯಾಕೆ ಅಡ್ಡಿ ಆಗ್ತಿದ್ದೀರಾ? ನಿಮ್ಗಂತೂ ಒಳಗೆ ಮದುವೆ ಮಾಡೋ ಯೋಗ್ಯತೆ ಇಲ್ಲ. ಏನಮ್ಮ, ನನ್ನ ಯೋಗ್ಯತೆ ಬಗ್ಗೆ ಮಾತಾಡೋವಾಗ ಆಗ್ಬಿಟ್ಟಿಯಮ್ಮ. ಹಾಗಾದ್ರೆ ನಮ್ಗೆ ಅಂತ ಏನ್ ಮಾಡಿದ್ದೀರಾ ಹೇಳಿ ನೋಡೋಣ. ಹೌದಮ್ಮ, ನಿಮಗೋಸ್ಕರ ನಾನೇನು ಮಾಡ್ಲಿಲ್ಲಮ್ಮ, ನಾನೇನು ಮಾಡ್ಲಿಲ್ಲ. ನಿಮ್ ಹೊಟ್ಟೆ ಮೇಲೆ ಹೊಡೆದು ಅರೆ ಹೊಟ್ಟೆ ಅನ್ನ ಹಾಕಿ ನಾನು ಜುಗ್ಗ ಅನಿಸ್ಕೊಂಡೆ. ಬೀದಿಲ್ ಬಿದ್ದಿರೋ ತೆಂಗಿನ ಚಿಪ್ಪನೆಲ್ಲ ಆರಿಸ್ಕೊಂಡು ಬಂದು ನಾನು ಕಂಜೂಸ್ ಅನಿಸ್ಕೊಂಡೆ. ಎಂಜಿಲ್ ಕೈಯಲ್ಲಿ ಕಾಗೆ ಓಡಿಸೋನಲ್ಲ ಜಿಪುಣ ಇವನು ಅಂತ ಜನರಿಂದ ಕ್ಯಾಗ ಊಗಿಸ್ಕೊಂಡೆ. ಯಾಕೆ ಯಾಕೆ ಗೊತ್ತೇನಮ್ಮ, ಯಾಕೆ ಗೊತ್ತೇನಮ್ಮ? ಇವಳ ಒಳ್ಳೆ ಕಡೆ ಕೊಟ್ಟು
ದೂರಿಯಾಗಿ ಮದುವೆ ಮಾಡ್ಬೇಕು ಅಂತ ಮನಸ್ಸಿಗೆ ತುಂಬಾ ಆಸೆ ಇಟ್ಕೊಂಡಿದ್ದಮ್ಮ, ಆಸೆ ಇಟ್ಕೊಂಡಿದ್ದೆ. ಆದ್ರೆ ಇವಳು ಮದುವೆಗೆ ಮುಂಗರ್ಭಿಣಿಯಾಗಿ ನನ್ನ ಆಸೆನೆಲ್ಲ ಮಣ್ಪಾಲ್ ಮಾಡ್ಬಿಟ್ಲಮ್ಮ, ಮಣ್ಪಾಲ್ ಮಾಡ್ಬಿಟ್ಲಮ್ಮ. ಇಂಥೋಳು ಇನ್ಮೇಲೆ ಬದುಕಿರ್ಬಾರ್ದು, ಇಂಥೋಳು ಬದುಕಿರ್ಬಾರ್ದು, ಇಂಥೋಳು ಬದುಕಿರ್ಲೇಬಾರ್ದು. ಏನು ಓದಿದೆಯಮ್ಮ? ಏನ್ ಮಾವ, ಏನ್ ಮಾತಾಡ್ತಿದ್ದೀರಾ? ಇನ್ಮೇಲೆ ಈ ಮನೆ ಜವಾಬ್ದಾರಿ ಎಲ್ಲ ಎಂದೆನಮ್ಮ. ತಗೋ. ನಿರ್ಮಲ, ಇವತ್ತು ಯಾಕೆ ಈ ರೀತಿ ವರ್ತಿಸ್ತಾ ಇದೆಯಾ? ನಾನೇನಂತ ಮಾಡ್ತೀರಿ? ನಾನ್ಸೆನ್ಸ್. ನನಗೆ ಈ ರೀತಿ ವರ್ತನೆ ಇಷ್ಟ ಆಗಲ್ಲ. ನಾನ್ ನಿಮ್ ಹೆಂಡ್ತೀರಿ. ಹೆಂಡತಿ ನನಗೆ ಬೇಕಾಗಿರೋದು ಸಭ್ಯಳಾದ ಹೆಂಡತಿ. ಅಂದ್ರೆ ನಾನು ಸಭ್ಯತೆಯಿಂದ ವರ್ತಿಸ್ತಿಲ್ವಾ? ಅಫ್ಕೋರ್ಸ್, ನಿನ್ನ ವರ್ತನೆ ಸೂಳೆರ ವರ್ತನೆ. ಆದ್ರೂ ಅವ್ರ ಸೇವೆ, ಅವ್ರ ಸ್ನೇಹಿತರ ಸೇವೆನ ಮಾಡ್ತಾ ಇದ್ದೆ. ಅವ್ರ ಸ್ನೇಹಿತರು ಆವಾಗ ಮನೆಗೆ ಬರ್ತಾ ಇದ್ರು. ಅವ್ರ ಮೇಲೆ ನನಗೆ ನಂಬಿಕೆನೇ ಇರ್ಲಿಲ್ಲ. ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬೋದು ಅಂತ, ತಂದೆ ರಕ್ಷಣೆಲಾದ್ರೂ ಜೀವ ಸವಿಸ್ಬೋದು ಅಂತ ಇಲ್ಲಿಗೆ ಬಂದೆ. ಈಗ ಹೇಳಜ್ಜಿ, ಆ ಮಗಿನ ಬಡ್ದಾಕ್ಬಿಟ್ಟಲ್ಲ ಅವ. ನಿನ್ ಮಗಳಿಗೆ ಬಡಿಯೋ ಬದಲು ಹೋಗಿ ನಿನ್ ಬೇಗ ವಿಚಾರ ಇದ್ದವ್ರ ಮೂವರಲ್ಲಿ ಕದ್ದವ್ರು ಯಾರು ಅಂತ. ಅದೇನಮ್ಮ ನನಗೂ ಅನುಮಾನ. ನೋಡಮ್ಮ ಭಾಗ್ಯ, ಈ ಮನೆ ಮರ್ಯಾದೆ ನಿನ್ ಕೈಲಿದೆ. ಅಂದ್ರೆ ನಿಮ್ ಮನೆ ಹತ್ರ ಯಾರಾದ್ರೂ ಎಲ್ಲಿ ಬಂತು ರಾಯ್ರೆ? ಅವ್ರ ತಂದೆ ಕುಡಿತಾರೆ ಅಂತ ಅವಳನ್ನ ನಮ್ಮನೆಲ್ಲೇ ಇಟ್ಕೊಂಡಿದ್ದೀನಿ. ಡಾಕ್ಟ್ರೆ, ನೀವ್ ವಿದ್ಯಾವಂತರು, ಬುದ್ಧಿವಂತರು, ನೀವೇ ಹೀಗೆ ಮಾಡಿದ್ರೆ ಹೇಗೆ? ಇಲ್ಲ, ನೀವು ನನ್ನ ತಂದೆ ಸಂಬಂಧ. ನಿಜ ಹೇಳ್ಬೇಕು ಅಂದ್ರೆ ಇದು ಹೇಗೆ ನಡೀತೋ ಗೊತ್ತೇ ಇಲ್ಲ. ನಂಗೆ ಗೊತ್ತು ಕಣು, ನಿರ್ಮಲ ಇಲ್ದಿದ್ದಾಗ ಇವಳು ನಿನ್ ಸೇವೆ ಮಾಡ್ತಿದ್ಲಲ್ಲ, ಅದ್ರಿಂದನೇ ಗೊತ್ತಾಗತ್ತೆ. ಅಮ್ಮ, ನನ್ ಮಾತು ಸ್ವಲ್ಪ ಅರ್ಥ ಮಾಡ್ಕೊಮ್ಮ. ಹೌದು ಕಣು, ಮದುವೆಗೆ ಮುಂಚೆ ನಿನ್ನ ನನ್ನ ಮಗ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಕಟ್ಕೊಂಡ್ ಹೆಂಡತಿಗೆ ದ್ರೋಹ ಬಗ್ದೆ ನೋಡು, ನಿನ್ನ ಮಗ ಅಲ್ಲ ಕಣು. ಅಮ್ಮ, ಅಮ್ಮ, ನಾನು ಹಿಂಗ್ ಹೇಗೆ ಹೇಳಿ? ನೀನೇನೇ ಹೇಳ್ಬೇಡಪ್ಪ, ಅವಳ ಹೋಟೆಲ್ ಬೆಳೀತಿರೋದೆಲ್ಲ ಹೇಳ್ತಾ ಇದೆ. ಹೌದು ಡಾಕ್ಟ್ರೆ, ನಿಜ ಹೇಳಿ, ಧೈರ್ಯವಾಗಿ ಹೇಳಿ, ನಾನ್ ನಂಬ್ತೀನಿ. ಇವಳು ಹೊಟ್ಟೆಲಿರೋದಕ್ಕೆ ನೀವೇ ತಾನೇ ತಂದೆ? ಸಾಧ್ಯನೇ ಇಲ್ಲ, ನಾನ್ ನಂಬಲ್ಲ. ನಿಜ ಹೇಳ್ರಿ, ನನ್ ಮುಖ ನೋಡಿ ಹೇಳ್ರಿ. ನಿರ್ಮಲ, ನಾನಂಥ ಕೆಲಸ ಮಾಡಿಲ್ಲ ಅಂತ ನೀನಾದ್ರೂ ನಂಬುದಿಲ್ಲ. ಥ್ಯಾಂಕ್ಸ್. ಯಾರು ಹೀಗೆ ಮಾಡಿದ್ದು? ಕಮಾನ್ ಕಮಾನ್, ಟೆಲ್ ಮೀ. ಭಾಗ್ಯ, ಮಾತಾಡೆ. ಐ ನೋ ದಟ್. ಇದಕ್ಕೆ ಯಾರು ಕಾರಣ ಅಂತ ನನಗೆ ಗೊತ್ತಿದೆ. ಕ್ಲಿನಿಕ್ ಅಲ್ಲ ತರಲೆ ಮಾಡ್ತೀಯೇನೋ? You idiot. You bloody fool. ಬೀದಿಲಿ ನಾಯಿ ತರ ಬಿದ್ದಿದ್ದು ನಿನ್ನ ನನ್ನ ಕ್ಲಿನಿಕ್ ಕರ್ಕೊಂಡ್ಬಂದು ನಮ್ಮ ಮನೆಯಲ್ಲಿ ತಿನ್ನೋದಕ್ಕೆ ಅನ್ನ ಹಾಕಿದಕ್ಕೆ ಏನೋ ಮಾಡಿದ್ಯಾ? ಏನೋ ಅರಿಯೋದು ಹುಡುಗಿ ಬಾಳ್ ಹಾಳು ಮಾಡ್ಬಿಟ್ಟಿಯಲ್ಲೋ. I'll kill you. ನನ್ನ ಮಾತು ಕೇಳಿ ಸರ್. ನೀವು ಹೊಡಿರಿ, ಬಡಿರಿ, ಸಾಯಿಸಿ, ಏನ್ ಬೇಕಾದ್ರೂ ಮಾಡಿ ಸರ್. ನಾನ್ ಮಾತ್ರ ನಿಮ್ಗೆ ದ್ರೋಹ ಮಾಡಿಲ್ಲ ಸರ್. ನಿಮ್ಮ ಮನೆಗೆ ಅನ್ಯಾಯ ಮಾಡಿಲ್ಲ ಸರ್, ಸತ್ಯವಾಗಿ ಮಾಡಿಲ್ಲ. ಏನು ಅರಿಯದ ಆ ಹುಡುಗಿ ಬಾಳ್ನ ಹಾಳು ಮಾಡಿಲ್ಲ ಸರ್. ನನ್ನ ನಂಬಿ ಸರ್, ನನ್ನ ನಂಬಿ ಸರ್. ಹೇಳಿ ಸರ್, ನೀವಾದ್ರೂ ಹೇಳಿ, ನನ್ನ ನಂಬಿ ಸರ್. ಅಮ್ಮ, ನಿಮ್ ಕಾಲು ಬೈತೀನಿ, ನೀವಾದ್ರೂ ನೀವು ನನ್ನ ನಂಬಿ ಅಮ್ಮ. ಅಮ್ಮ, ನಿಮಗೂ ನನ್ನ ಮೇಲೆ ನಂಬಿಕೆ ಅಲ್ವಾ ಅಮ್ಮ? ನಿಜ ಹೇಳು, ನಿಜ ಹೇಳು. ಕಮಾನ್, ಟೆಲ್ ಮಿ ದ ಟ್ರೂತ್. ಕಮಾನ್, ಟೆಲ್ ಮಿ ದ ಟ್ರೂತ್. ಹೇಳು, ಹೇಳು. ಸರ್, ನಾನು ತಪ್ಪು ಮಾಡಿಲ್ಲ ಸರ್. ಹೇಳ್ತೀನಿ.
ಮಾಡಿದ್ಯಲ್ಲ ಮಾಡಿಲ್ಲ ಸರ್. ಮೋಸ, ವಂಚನೆ, ದ್ರೋಹ, ನೀವೆಲ್ಲ ನಾನು ಸುಳ್ಳು ಹೇಳ್ತಾ ಇದ್ದೀರಾ. ನನ್ನ ಒಳ್ಳೆತನನ ದುರುಪಯೋಗ ಪಡಿಸ್ಕೊತಾ ಇದ್ದೀರಾ. ನೀವೆಲ್ಲ ಗೋಮುಖ ವ್ಯಾಘ್ರಗಳು. ನನಗೆ ಅವಮಾನ ಮಾಡ್ಬೇಕು ಅಂತಾನೆ ನೀವು ಹೀಗೆಲ್ಲ ಮಾಡ್ತಾ ಇದ್ದೀರಾ. ಅಮ್ಮ, ಅಮ್ಮ, ನಾನ್ ನಿರಪರಾಧಿನಮ್ಮ, ನಾನ್ ನಿರಪರಾಧಿನಮ್ಮ, ನಾನ್ ನಿರಪರಾಧಿನಮ್ಮ. ನೋಡಮ್ಮ, ಇವನು ಕುಡಿದು ನಮ್ಮ ಮಾಸ್ಟಲ್ಲಿ ತುಂಬಾ ಗಲಾಟೆ ಮಾಡ್ತಿದ್ದ. ಹೊಡೆದು ಕೇಳಿದ್ದಕ್ಕೆ ನಿಮ್ಮನೇನಂತ ವಿಷಯ ಗೊತ್ತಾಯ್ತು. ನೀವು ನಮಗೆಲ್ಲ ಪರಿಚಯ ಇರೋದ್ರಿಂದ ಇಲ್ಲಿ ಕರ್ಕೊಂಬಂದು ಬಿಡ್ತಾ ಇದ್ದೀನಿ. ಮತ್ತೇನಾದ್ರೂ ಕುಡಿದು ಗಲಾಟೆ ಮಾಡಿದ್ರೆ ಪೊಲೀಸ್ ಹ್ಯಾಂಡ್ ಓವರ್ ಮಾಡ್ಬೇಕಾಗುತ್ತೆ. ಹುಷಾರ್, ನಾನಿನ್ ಬರ್ತೀನಮ್ಮ. ಹೌದೇನೋ ಗಿರೀಶ, ಅಮ್ಮ, ಏನ್ ಮಾಡ್ದ್ಯೋ? ಅಮ್ಮ, ಬಿಸಿ ಬಿಸಿ ನೀರು ತಗೊಂಬಂದಿದ್ದೀನಿ, ತಗೊಳ್ಳಿ ಅಮ್ಮ. ಅಮ್ಮ, ಇವನೇ ಅಮ್ಮ, ಇವನೇ ಅವತ್ತು ಮನೆ ಬಂದಿದ್ದವನು ಇವನೇ ಅಮ್ಮ, ಇವನೇ ಈ ನನ್ನ ಮಗನೇ. ನಾನು ಅವತ್ತು ಔಷಧಿ ಪಾರ್ಸಲ್ ಬಂದಿತ್ತು, ಮನೇಲಿ ಇಟ್ಬಿಟ್ಟು ಹೋಗೋಣ ಅಂತ ಮನೆ ಬಂದು ನಿನ್ನ ನಾನು ಕಾದುಕೊಂಡು ಇಟ್ಟುಕೊಂಡ್ರೆ ಆಸೆಯುತ್ತಿರುದ. ಅಮ್ಮ, ಅಮ್ಮ, ಯಾರಿದ್ದಂಗಿಲ್ವಲ್ಲ ಹೊರಗಡೆ. ಅಮ್ಮ, ತಗೋ ಟಿಫನ್ ಕೇರಿ. ಮನೆ ಚಿಕ್ಕಮ್ಮವ್ರು ಇಲ್ವಾ? ಡಾಕ್ಟ್ರು ಯಾರಿಲ್ವಾ? ತಗೋ ಅದನ್ನ ಒಳಗಡೆ ಇಡು. ನಾನೇ ಇರ್ಬೇಕಾ? ದಂಡಳ ದಂಡ ದಂಡ. ಯಾರೋ ಬಂದ್ರಲ್ಲಪ್ಪ. ನನ್ನ ಮಗನೇ ಬಗಳು, ಅವತ್ತು ಮನೆ ಬಂದು ಏನ್ ಮಾಡ್ದೆ? ಬಗಳು ನನ್ನ ಮಗನ, ಬಗಳು ಬಗಳು ಬಗಳು. ಅಮ್ಮ, ನೀವು ನೀಗೆ ಬಿಡಬಾರ್ದು. ಪುಟ್ಟಮ್ಮ, ನಾನ್ ನಿಮ್ಗೆ ದ್ರೋಹ ಬಗದ್ಬಿಟ್ನಮ್ಮ. ದಯವಿಟ್ಟು ನನಗೆ ಕ್ಷಮಿಸಮ್ಮ. ಅಮ್ಮ, ನನಗೆ ಕ್ಷಮಿಸಮ್ಮ, ಕ್ಷಮಿಸಮ್ಮ. ನೋಡಿಮ್ಮ, ಈಗ ಅವ್ನು ತನ್ನ ತಪ್ಪನ್ನು ಒಪ್ಕೊಂಡ್ಬಿಟ್ಟಿದ್ದಾನೆ. ಈಗ ಅವರಿಬ್ಬರಿಗೆ ಮದುವೆ ಮಾಡಿದ್ರೆ ಆಯ್ತು. ಈಗ ಡಾಕ್ಟರ್ ಏನಾಗಿದೆ ನೋಡೋಣ, ಆಸ್ಪತ್ರೆ ಕರ್ಕೊಂಡು ಹೋಗೋಣ. ನಡೀರಮ್ಮ. ನಾನು ನಿನಗೆ ದ್ರೋಹ ಮಾಡಿಲ್ಲ ನಿರ್ಮಲಾ. ಬಟ್ ದ್ರೋಹ ಮಾಡಿದ್ದೀನಿ. ಅದು ನಾನು ಬೇಕು ಅಂತ ಮಾಡಿದ್ದಲ್ಲ. ಅದೆಲ್ಲ ಇವಾಗ ಯಾಕ್ರಿ? ನೀವು ಹುಷಾರಾಗಿದ್ರೆ ನನ್ಗಷ್ಟೇ ಸಾಕು. ನಾನು ಡಾಕ್ಟರ್ ಕೇಶವ್ ಅಂತ. ಹಲೋ ಡಾಕ್ಟರ್ ಕೇಶವ್, ಬನ್ನಿ ಕೂತ್ಕೊಳ್ಳಿ. ಪ್ಲೀಸ್ ಟೇಕ್ ಯುವರ್ ಸೀಟ್. ಡಾಕ್ಟರ್ ಕೇಶವ್, ನೀವು ಮನಸ್ಸಿಗೆ ಬಹಳ ಬೇಜಾರು ಮಾಡ್ಕೊಂಡಿದ್ದೀರಾ ಅಂತ ಗೊತ್ತಾಯ್ತು. ಯಾರು ನಿಮಗೆ ಮೋಸ ಮಾಡಿದ್ದಾರೆ, ಯಾರು ನಿಮಗೆ ವಂಚನೆ ಮಾಡಿದ್ದಾರೆ ಅಂತ ದಯವಿಟ್ಟು ನನಗೆ ಸಿ ಡಾಕ್ಟರ್, ಕೆಲವು ವಿಷಯಗಳನ್ನು ಹೇಳ್ಕೊಳ್ಳೋದಕ್ಕೆ ಮನಸ್ಸಿಗೆ ಸಂಕೋಚ ಆಗುತ್ತೆ. ಅದರಿಂದ ಇನ್ನಷ್ಟು ಬೇಜಾರು ಆಗ್ಬಹುದು. ಮನಸ್ಸು ಬಿಚ್ಚಿ ಹೇಳ್ಕೊಂಡ್ರೆ ಅದರಿಂದ ನೆಮ್ಮದಿನೂ ಸಿಗ್ಬಹುದು, ಮನಸ್ಸಿಗೆ ಸಂತೋಷನೂ ಆಗತ್ತೆ. ನಾನು ಚಿಕ್ಕಂದಲ್ಲೇ ನನ್ನ ತಾಯಿ ತುಂಬಾ ಕಷ್ಟಪಟ್ಟು ನನ್ನನ್ನು ಓದಿಸಿದ್ಲು. ನನ್ನ ತಂದೆ ಆಸೆಯಂತೆ ಡಾಕ್ಟರ್ ಆಗೋದೇ ನನ್ನ ಜೀವನದಲ್ಲಿ ಗುರಿಯಾಗಿಟ್ಕೊಂಡೆ. ನಾನು ಕಾಲೇಜಿನಲ್ಲಿ ಯಾರ ಜೊತೆನೂ ಸೇರ್ತಾ ಇರಲಿಲ್ಲ. ನನ್ನ ಹತ್ರ ಹುಡುಗಿರು ಬಂದು ನಾನು ನೋಟ್ಸ್ ತಗೊಂಡು ಹೋಗ್ತಾ ಇದ್ರು. ಒಂದಿನ ಒಂದು ಹುಡುಗಿ ಕೂತ್ಕೊಳ್ಳೋ. ನಾನು ನೋಟ್ಸ್ ಕೊಡಮ್ಮ, ಮನೆಗೆ ಹೋಗ್ಬೇಕು. ಕೊಡ್ತೀನಿರೋ. ಬೇಗ ಕೊಡಮ್ಮ. ಕೊಡ್ತೀನಿರೋ ಅಂದ್ರೆ
ಅದೇನೋ ನಂಗೆ ಅರ್ಥನೇ ಆಗ್ತಿಲ್ಲ. ಯಾವುದು? ಇದೆ, ಬಾಯಲ್ಲಿ ಹೇಳ್ತೀನಿ. ಪರವಾಗಿಲ್ಲ, ಹೇಳು. ಬಾರೋ. ಪರವಾಗಿಲ್ಲ. ಇಲ್ಲಿ ಕೂತ್ಕೋ, ಬರೋ ಹುಡುಗಿ ತರ ನಾಚ್ಕೋಬೇಡ. ಇದು ಇದು ಕೇಶವ. ಹುಡುಗರೆಲ್ಲ ನನ್ನ ಹೆಣ್ಣಿಗ ಅಂತಿದ್ರು. ಅವರೆಲ್ಲ ಒಂದಿನ ಎಷ್ಟು ದೀರ್ಘಕಾಲ ನೀವು ಮನಸ್ಸಲ್ಲಿ ನೋವನ್ನು ತುಂಬಿಕೊಂಡು ಕಷ್ಟಪಡ್ತಾ ಇದ್ದೀರಿ. ಇದು ನಿಮ್ಮ ಸಂಕೋಚ ಪ್ರವೃತ್ತಿಯಿಂದ. ನೋಡಿ ಡಾಕ್ಟ್ರೆ, ನಿಮ್ಮ ಸಂಕೋಚ ಪ್ರವೃತ್ತಿ ಜೊತೆಗೆ ಜೀವನದಲ್ಲಿ ಆದಂತಹ ಒಂದು ಮಾನಸಿಕ ಆಘಾತ, ಇದು ನಿಮ್ಮ ಮನಸ್ಸಿನ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರಿದೆ. ಜೊತೆಗೆ ನಿಮ್ಮ ಲೈಂಗಿಕ, ಯಾಕೆಂದ್ರೆ ಮನಸ್ಸು ಚೆನ್ನಾಗಿದ್ದಾಗ ಲೈಂಗಿಕ ವ್ಯವಸ್ಥೆ ಚೆನ್ನಾಗಿರುತ್ತೆ. ಈಗ ನೀವೇ ಹೇಳಿದ್ರಿ, ನಿಮ್ಮ ಹೆಂಡತಿ ಇಲ್ಲದೆ ಇದ್ದಾಗ ಲೈಂಗಿಕ ಆತರ ಬರುತ್ತೆ ಅಂತ. ಆದ್ರೆ ಅವಳ ಜೊತೆ ಇದ್ದಾಗ ಅದು ಬರ್ತಾ ಇಲ್ಲ. ಸೊ ಇದೊಂದು ತಾತ್ಕಾಲಿಕ ಮಾನಸಿಕ ಸಮಸ್ಯೆ ಅಷ್ಟೇನೆ. ಈಗ ನೀವು ಮಾಡಬೇಕಾದಂಥದ್ದು, ನೀವು ನಿಮ್ಮ ಹೆಂಡತಿ ಇಬ್ಬರು ಕುಳಿತುಕೊಳ್ಳಿ, ಪರಸ್ಪರ ಪ್ರೀತಿಯಿಂದ ಮಾತಾಡಿ. ಏನು ಅನುಮಾನಗಳು ಬರುತ್ತೆ ಅದನ್ನ ನೀವು ನಿವಾರಿಸ್ಕೊಳ್ಳಿ. ಆದ್ರಿಂದ ನೀವು ಮತ್ತೆ ಬಂದಾಗ ಗಂಡ ಹೆಂಡತಿ ಇಬ್ರು ಬನ್ನಿ. ನಿಮ್ಮ ಅನುಮಾನಗಳನ್ನ ನೀವು ಹೇಳಿಕೊಂಡ್ರೆ ಪರಿಹಾರ ಪಡಿಬಹುದು. ಇದಕ್ಕೆ ಇದೊಂದೇ ಚಿಕಿತ್ಸೆ. ಓಕೆ ಡಾಕ್ಟರ್ ಕೇಶವ್, ಆಲ್ ದಿ ಬೆಸ್ಟ್. ಗಾಡ್ ಬ್ಲೆಸ್ ಯು. ಡಾಕ್ಟರ್ ಕೇಶವ್, ಕೂತ್ಕೊಳ್ಳಿ. ನಮಸ್ಕಾರ. ನೋಡಿಮ್ಮ, ನಿಮ್ಮ ಯಜಮಾನರದು ಸಂಕೋಚ ಪ್ರವೃತ್ತಿ. ಸಣ್ಣ ಕಾರಣಕ್ಕೆ ಹೆಚ್ಚಿನ ನೋವನ್ನು ಅನುಭವಿಸ್ತಾ ಇದ್ದಾರೆ. ಜೊತೆಗೆ ಅವರ ಜೀವನದಲ್ಲಿ ಮನಸ್ಸಿನ ಮೇಲೆ ಪರಿಣಾಮ ಬೀರುವಂತಹ ಘಟನೆ ನಡೆದಿದೆ. ಅದರ ಪರಿಣಾಮವಾಗಿ ತಾತ್ಕಾಲಿಕವಾಗಿ ದಾಂಪತ್ಯ ಸಂಪರ್ಕದಲ್ಲಿ ಸಾಮರ್ಥ್ಯ ಕಳ್ಕೊಂಡಿದ್ದಾರೆ. ನೋಡಿಮ್ಮ, ನಿಮ್ಮ ಯಜಮಾನರ ಸಮಸ್ಯೆ ಏನು ಅಂತ ನಾವು ದೀರ್ಘವಾಗಿ ಚರ್ಚೆ ಮಾಡಿದ್ದೇವೆ. ಅವರ ಸಮಸ್ಯೆ ಏನು ಅಂತ ವಿಶ್ಲೇಷಣೆ ಕೂಡ ಆಯಿತು. ಮುಖ್ಯವಾಗಿ ನೀವು ಗಮನ ಇಟ್ಕೊಳ್ಬೇಕಾದಂಥದ್ದು, ನಿಮ್ಮ ಯಜಮಾನರಿಗೆ ದೇಹದಲ್ಲಿ ಯಾವುದೇ ರೋಗಗಳಾದರೂ ಇಲ್ಲ, ಮತ್ತೆ ದೇಹದಲ್ಲಿ ಯಾವುದೇ ನ್ಯೂನತೆ ಕೂಡ ನಮಗೆ ಕಾಣ್ತಾ ಇಲ್ಲ. ನೀವೀಗ ಪರಸ್ಪರ ಪ್ರೀತಿ ಮಾಡಿ ಅನುರಾಗದಿಂದ ಸರಿಯಾದ ಪ್ರಚೋದನೆ ಕೊಟ್ರೆ ಅವರ ದಾಂಪತ್ಯ ಸಾಮರ್ಥ್ಯ ಮತ್ತೆ ವಾಪಸ್ ಬರುತ್ತೆ. ಮತ್ತೆ ಇದ್ರ ಬಗ್ಗೆ ನೀವು ಯಾವುದೇ ಸಂಶಯ ಇಟ್ಕೊಳ್ದೇ ಇದ್ರೆ ಇದು ಸಂಪೂರ್ಣವಾಗಿ ಸರಿ ಹೋಗುತ್ತೆ. ನಿಮ್ಮದು ಸುಖಮಯ ಬಾಳ್ವೆ ಆಗುತ್ತೆ. ಇದೊಂದು ಪುಸ್ತಕ ಕೊಡ್ತೀನಿ. ಇದನ್ನ ನೀವಿಬ್ರು ಓದಿ ಅರ್ಥ ಮಾಡ್ಕೊಂಡ್ರೆ ನಿಮ್ಮ ಬಾಳ್ವೆ ಸುಖಮಯವಾಗುತ್ತೆ.